ನಾನು ಪುಕ್ಷಟೆ ಬದನೆಕಾಯಿನೂ ಮಾತಾಡಲ್ಲ. ಪರ್ಸನಲ್ ನಾನು ಕಸ ಗುಡ್ಸಕ್ಕಿಂತ ಕಮ್ಮಿ ಆಗಿರುತ್ತೆ, ಕಸದ ತರ ಇರ್ತೀನಿ ನಾನು. ಜ್ಯೋತಿಷ್ಯರೇ ಆಗ್ತಿರಂತ ಇತ್ತ ನಿಮ್ ಭವಿಷ್ಯ? ಹಂಗೆಲ್ಲ ಈ ಭೂಮಿಯಲ್ಲಿ ಇರಲ್ಲ. ನಮ್ಗೆ ಯಾವ್ದು ಅಡ್ಜಸ್ಟ್ ಆದ ಅದ್ ಮಾಡ್ಕೊ ಹೋಗ್ಬೇಕು. ಅದು ಅಡ್ಜಸ್ಟ್. ಫ್ಯಾನ್ಸ್ ಅಂತ ನನ್ಗೆ ಯಾರು ಇಲ್ಲ. ಯಾರು ಅವ್ರ ಆಟೋ ಮೇಲೆ ನೆಸ್ ಹಾಕ್ಯಂದಾರ, ಸ್ಟಾಚು ಹಾಕ್ಯಂದಾರ, ನನ್ ಬರ್ತಡೇ ಬಂದೇನ ಅಭಿಷೇಕ ಮಾಡಿದಾರ, ಹಾಲ್ ಅಭಿಷೇಕ ಮಾಡಿದಾರ. ನಾನು ಒಂದ್ ಹೇಳ್ತೀನಿ ಕೇಳಿ ಸರ್, ನನ್ ಮಕ್ಳನ್ನ ನಾವು ಎತ್ಕೊಂಡು ಆಟಾಡ್ಸ್ಬೇಕು. ಬೇರೆಯವ್ರ ಮಕ್ಳು ಎತ್ತಿ ಆಟಾಡ್ಸಿದ್ರೆ ಅದು ನಮಗ್ ಹುಟ್ಟಿದೆ ಅಂದ್ಬಿಡ್ತಾರೆ ಒಬ್ಬೊಬ್ರು. ಮತ್ತೆ ದಿವಸ ಬಗ್ಳದ್ ಹೇಳ್ತೀನಿ ನೋಡ್ರಲ್ಲ, 9ನೇ ತಿಂಗಳು ಡೇಂಜರ್ ಅಂತ ಪ್ರೆಡಿಕ್ಷನ್ ಮಾಡಿದ್ದೆ. 9ನೇ ತಿಂಗಳು 9ನೇ ತಾರೀಕು ನೇಪಾಳ ಅಟ್ಟಾಡ್ಸ್ಕೊಡ್ದು ಮಿನಿಸ್ಟರ್ ಮಕ್ಳಿಗೆ. ಇದೇ ತರ ಒಂದು ಲಾಸ್ಟ್ ಟೈಮ್ ದರ್ಶನ್ ಸರ್ದವ್ರು ಕೂಡ ಪ್ರೆಡಿಕ್ಷನ್ ಮಾಡಿದ್ರಿ, ಅಂದ್ರೆ ಇದೇ ಚಾನಲ್ ಒಂದ್ ಚಾನಲ್ ಅಲ್ಲಿ ಬೇಲ್ ಆಗತ್ತ ಅವ್ರಿಗೆ ಅಂತ ಹೇಳಿದ್ರಿ ನೀವು. ಈ ಸರಿ ಒಂಥರ ಗೊಂದಲ ಐತೆ. ಹೋದ್ಸರಿ ಏನಿಲ್ಲ, ಈ ಸರಿ ಗೊಂದಲ ಐತೆ. ಈ ಸರಿ ಬಿಗ್ ಬಾಸ್ ಹೋದ್ರೆ ಬಲ ಕಾಮಿಡಿ ಮಾಡ್ತೀನಿ, ಅಂದ್ರೆ ಬಲ ಕೆಣಕ್ತೀನಿ ನಾನು. ಇದು ನಮ್ಮ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿ ಗುರುಜಿ ಏನಾದ್ರು. ವಿರಾಟ್ ಕೊಹ್ಲಿ ಪುನೀತ್ ರಾಜ್ಕುಮಾರ್ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಹೇಳುತ್ತೆ. ಅದು ತುಂಬಾ ಜೀವಕ್ಕೆ ತೊಂದರೆ ಇದೆ. 100 ಕೋಟಿ ಇದ್ದೇನು ಬಂದ್ರು ಅಷ್ಟೇನೆ. ಹೆಂಡತಿ ತಾಳಿ ಹಣೆ ಇಟ್ಬಿಟ್ಟು ಬಂದು ಕೇಳಿದ್ರು ನಾನು ಒಂದೇ ತರ ಮಾತಾಡ್ತೀನಿ. ನಮಸ್ಕಾರ, ನೀವು ನೋಡ್ತಿದ್ದೀರಾ ಕಮ್ ಟು ರಿಯಾಲಿಟಿ ಕಾರ್ಯಕ್ರಮ. ಇವತ್ತಿನ ಎಪಿಸೋಡು ನಾನು ಅಂದ್ರೆ ನಂಬರ್ ಅಂದ್ರೆ ನಾನು ಅಂತ ಹೇಳಿ ನಂಬರ್ಸ್ ಗಳನ್ನ ಕೈಯಲ್ಲಿ ಇಟ್ಕೊಂಡು ಬಿಗ್ ಬಾಸ್ ಅನ್ನೋ ದೊಡ್ಡ ರಿಯಾಲಿಟಿ ಶೋಗೆ ಹೋಗಿ ಬಂದಂತ ಆರ್ಯವರ್ಧನ್ ಗುರುಜಿ ಅವರು ನಮ್ಮೊಟ್ಟಿಗಿದ್ದಾರೆ. ಗುರುಗಳು, ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ. ನಾನು ಕೂತಿರೋ ವಾಸ್ತು ಹೇಗಿದೆ? ಚೆನ್ನಾಗಿದೆ. ವಿಡಿಯೋ ಓಡ್ತತಿಲ್ರಿ, ನಾ ಈ ಪೊಸಿಷನ್ ದಾಗ ಕೂತ್ ನಿಮ್ದು ಇಂಟರ್ವ್ಯೂ ಮಾಡ್ರಿ. ನಾನು ಇಲ್ಲಿವರೆಗೂ ಓಡಿದ್ದೀನಿ, ನೀವು ಓಡ್ತಿರೋ ನನಗೆ ಗೊತ್ತಿಲ್ಲ. ನಾನು ಓಡಿರೋದಕ್ಕೆ ಇಲ್ಲಿ ಬಂದಿದ್ರ ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಅಲ್ಲಿ ನಮ್ ವಿಡಿಯೋ ರೀ. ನಿಮ್ ವಿಡಿಯೋ ಓಡುತ್ತೆ ಎಷ್ಟು ಓಡ್ಬೋದ್ರಿ ಮಿನಿಮಮ್? ನನ್ಗೆ ಅದೆಲ್ಲ ಏನಕ್ಕೆ. ಅಸ್ಟ್ರಾಲಜಿ ಪ್ರಕಾರ ಯಾವ ತಾರೀಖರ ರಿಲೀಸ್ ಮಾಡ್ರಿ ನಮ್ ವಿಡಿಯೋ ವೈರಲ್ ಆಗ್ತದೆ? ಹಾಗೇನಿಲ್ಲ, ನಾವೆಲ್ಲ ನಮ್ ವಿಡಿಯೋಗಳು ನಾವು ಹಾಕ್ತಿವಲ್ವಾ, ಸುಮ್ಮನೆ ಇದ್ದಾಗ ಹಾಕ್ತಾ ಇರ್ತೀವಿ. ಅದ್ರ ಬದಲು ನೀವ್ ಯಾವಾಗ್ಲೂ ಒಂದ್ ನಂಬರ್ ಸಾಕಿ. ಯಾವಾಗ್ಲೂ ನೀವ್ ಎಷ್ಟನೇ ತರ ಕೊಟ್ಟಿರೋದು? ನಮ್ದು 11 ಕೊಟ್ಟಿದಲ್ವಾ? 11 ಗಂಟೆ 11 ನಿಮಿಷ 11 ಸೆಕೆಂಡ್ಗೆ ಹಾಕಿ ವಿಡಿಯೋನ. ರಾತ್ರಿ ಇಲ್ಲ ಬೆಳಿಗ್ಗೆ ಹಾಕಿ. ಏನ್ ಹೇಳಿ? 11 ಗಂಟೆ 11 ನಿಮಿಷ 11 ಸೆಕೆಂಡ್ಗೆ ಹಾಕಿ. ಅವಾಗ ಸಖತ್ ವೈರಲ್ ಆಗುತ್ತೆ. ಇದು ಮಧ್ಯದಲ್ಲಿ ಹಾಕ್ಬೇಕು. 11 ಗಂಟೆ 11 ನಿಮಿಷ 11 ಸೆಕೆಂಡ್ಗೆ ಹಾಕಿ. ನೈಟರ್ ಹಾಕಿ, ಡೇಯರ್ ಹಾಕಿ, ಸಖತ್ ಮಾಸ್ ಆಗಿರ್ತದೆ. ಇಲ್ಲ 5 ಗಂಟೆ 5 ನಿಮಿಷ 55 ಸೆಕೆಂಡ್ಗೆ ಹಾಕಿ. 5 ಗಂಟೆ 5 ನಿಮಿಷ 55 ಸೆಕೆಂಡ್. 55 ಸೆಕೆಂಡ್ಸ್ 55 ನಿಮಿಷ ಅಲ್ಲ, 5 ಗಂಟೆ 5 ನಿಮಿಷ 55 ಸೆಕೆಂಡ್. ಸಖತ್ ವೈರಲ್ ಆಗುತ್ತೆ. ನಂದು ನಾನು ಲೈಫ್ ರಿಟೈರ್ಡ್ ಆಗಿತ್ತು ಅಸ್ಟ್ರಾಲಜಿಲಿ, ನ್ಯೂಮರಾಲಜಿಲಿ ಎಲ್ಲ. ಸರ್ ನಿಮ್ಗೆ ರಿಟೈರ್ಡ್ ಇಲ್ಲ, ಅದು ಆಗದಿದ್ರು ನಾವು ಅಷ್ಟು ನೋಡ್ಬಿಟ್ಟಿದ್ವಿ. ಇಷ್ಟು ವರ್ಷ ನಾನು ಬೆಳಿಗ್ಗೆ ಒಬ್ರು ಯಾರ ಜ್ಯೋತಿಷ ಹತ್ರ ಮಾತಾಡ್ತಿದ್ದೆ. ಇಷ್ಟು ವರ್ಷ ನ್ಯೂಮರಾಲಜಿಲಿ ಇಷ್ಟು ವರ್ಷ ನಾನು ಮಾಧ್ಯಮದಲ್ಲಿ ನಿಂತಿದ್ದೀನಿ. ಬರ್ತಾರೆ, ನೆನ್ನೆ ಬರ್ತಾರೆ, ನಾಡ್ದು ಬರ್ತಾರೆ, ಓಡೋಗ್ಬಿಡ್ತಾರೆ. ಇಷ್ಟು ವರ್ಷ ಸಬ್ಜೆಕ್ಟ್ ಕೊಟ್ಟಿದ್ದೀವಿ. ಕಾಂತಾರ 3 ತೆಗೆದ್ರೆ ಕಾಂತಾರ 4 ತೆಗಿಯಕ್ಕಾಗಲ್ಲ. ಯಾಕಲ್ವೇ 4ಗೆ 3ಗೆ ಕತೆ, KGF 3ಗೆ ಕತೆ, ಅದಕ್ ಮೇಲೆ ಇನ್ನೊಂದು ಕತೆ ಮಾಡಕ್ಕಾಗಲ್ಲ. ಅವರು ಪಿಕ್ಚರ್ ಓದ್ತಿದ್ರು ಕತೆ ಇರಲ್ಲ, ಮಾಡಕ್ಕಾಗಲ್ಲ. ಅದು ನಾವ್ ಎಷ್ಟು ವರ್ಷ ಇದು ಪಾರ್ಟ್ ಟು ಇದನ್ನೇ ಕಂಟಿನ್ಯೂ ಮಾಡ್ತಿದ್ವಿ. ಅಂದ್ರೆ ಗ್ರೇಟ್ ಸಬ್ಜೆಕ್ಟ್ ಮಾಡಿದ್ವಿ, ಜನಕ್ಕೆ ಇಷ್ಟ ಆಗೈತಿ. ಹಾಗಾಗೇನೆ ಈಗ ಹೇಳಿ, ಕಾಂತಾರ 3 ತೆಗಿತಾರೆ ಅಂತ ಹೇಳಿದ್ರಿ, ತೆಗಿಬಹುದಾ ಕಾಂತಾರ 3ನ? ನೀನ್ ಪಿಕ್ಚರ್ ನೋಡ್ತೀನಿ, ನಾನ್ ನೋಡ್ತೀನ, ಇಬ್ರು ನೋಡ್ತೀವಿ. ನಾನು ನೋಡ್ತೀನಿ, ನಿನಗೆ ಏನ್ ಅನ್ಸುತ್ತೆ? ಯಾರಿಗೆ? ನಿನಗೆ? ನಂಗೆ ಗೊತ್ತಿಲ್ಲ ಸರ್, ನಾನು ಅಸ್ಟ್ರಾಲಜಿ ಅಲ್ಲ. ನಾನು ಅಸ್ಟ್ರಾಲಜಿಲಿ ಹೇಳ್ತಾ ಇಲ್ಲ, ನಿನಗೆ ಜನರಲ್ ಆಗಿ ನಾನು ಕೇಳ್ತಾ ಇದ್ದೀನಿ. ನಿನ್ ತಲೆಯಲ್ಲಿ ಏನ್ ಇಟ್ಕೊಂಡಿದ್ದೆ ಅದನ್ನ ಹೇಳು. ನಂಗೆ ಗೊತ್ತಿಲ್ಲ, ತೆಗಿಬಹುದು, ತೆಗಿದೇ ಇರ್ಬೋದು. ನಾನು ಅಷ್ಟು ದೊಡ್ಡವನಲ್ಲ. ನಿಮ್ಗೆ ಹೆಂಗ ಅನ್ಸುತ್ತೆ? ನಿಮ್ ಅಸ್ಟ್ರಾಲಜಿ ತೆಗಿತಾರೆ. ಈ ಕಾಂತಾರ 2 ನೋಡಿದ್ರ? ನೋಡ್ದೆ. ಹೆಂಗ ಅನಿಸ್ತು? ಚೆನ್ನಾಗಿದೆ. ಅದೇನಕ್ಕೆ ಅಷ್ಟ ಹೈಲೈಟ್ ಆಯ್ತು ಅಂತ ಏನಾದ್ರು ನಿಮ್ಮ ಅಸ್ಟ್ರಾಲಜಿ ಏನಾದ್ರು ಅದಕ್ಕೆ ಬ್ಯಾಕ್ ಗ್ರೌಂಡ್ ಇದೆಯಾ? ಯಾಕಿದೆ ಅಂದ್ರೆ ಅದು ಅಲ್ಲಿ ಶಿವನ್ ಕಥೆ ಮಾಡ್ತಾರೆ. ಶಿವ ಜಗತ್ತೆಲ್ಲ ನಮ್ಮ ಇಂಡಿಯನ್ಸ್ಗೆಲ್ಲ ಶಿವನ್ ಭಕ್ತರು ಜಾಸ್ತಿ ಇದಾರೆ. ಏನ್ ಹೇಳಿ? ನಮ್ಮ ಇಂಡಿಯನ್ಸ್ಗೆ ಶಿವನ್ ಭಕ್ತರು ಜಾಸ್ತಿ ಇದಾರೆ. ಅದರಿಂದ ಓಡುತ್ತೆ. ಶಿವನ್ ಬಗ್ಗೆ ಮಾತಾಡ್ತಾರೆ, ಶಿವ ಮೈ ಮೇಲೆ ಬರ್ತಾನೆ, ಮಾಸ ತನ್ನ ಸಿನಿಮಾ ಕೇಳೋದು, ಅದು ಸಕ್ಕತ್ತಾಗಿರುತ್ತೆ. ಅದು ವೈಬ್ರೇಷನ್. ಅದು ಶಿವನ್ ಭಕ್ತರು, ಶಿವಂದು, ವಿಷ್ಣುದು ಇವೆಲ್ಲ ತುಂಬಾ ಕತೆ ಹೋಗುತ್ತೆ. ಬಹಳ ವಿಶೇಷವಾಗಿ ಬಹಳ ವೈಬ್ರೇಷನ್. ಅದರಿಂದ ಕತೆ ಚೆನ್ನಾಗಿ ಕ್ಲಿಕ್ ಆಗಿದೆ. ಇಲ್ಲ, ಅದಕ್ಕೆ ನಿಮ್ದು ಅಸ್ಟ್ರಾಲಜಿ ಏನಾದ್ರು ಬ್ಯಾಕ್ ಗ್ರೌಂಡ್ ಇದೆಯಾ ಅಂತ? ಆತರ ಏನಿಲ್ಲ. ಸಿನಿಮಾ ದೇವ್ರದಲ್ಲ, ಕತೆ ಚೆನ್ನಾಗಿ ಹೋಗಿತ್ತು. ಅವ್ರೇನ್ ಆತರ ವಿಚಾರ ಮಾಡಿಲ್ಲ ಅಂತೀರ? ಮಾಡಿರ್ತಾರೆ. ಅವ್ರ ಅಪ್ಪನೇ ಅಸ್ಟ್ರಾಲಜರು. ಅವರು ಹೆಸರನ್ನು ಚೇಂಜ್ ಮಾಡ್ಕೊಂಡ್ರು ನ್ಯೂಮರಾಲಜಿಲಿ. ಒಂದು ಮಾತು ಹೇಳ, ನಾನು ಪುಕ್ಷಟೆ ಬದನೆಕಾಯಿನೂ ಮಾತಾಡಲ್ಲ.
ನನಗೇನಂತ ತಲೆ ಕೆಡ್ಸ್ಕೊಂಡ್ ರೂಢಿ ಇಲ್ಲ. ಈ ತರ ಇದೆ ಕತೆ. ಶಿವನ್ ಬಗ್ಗೆ ಹೇಳಿದಾಗ ಹೊಸ ತರ ಶಿವನ್ನ ತೋರಿಸಿದ್ರೆ ಸಖತ್ ವೈಬ್ರೇಷನ್ ಇದೆ, ಚೆನ್ನಾಗಿದೆ. ಹಾಗಾಗಿ ಇಷ್ಟ ಆಗುತ್ತೆ. ಶಿವನ್ ಭಕ್ತರು ಆಲ್ ಓವರ್ ವರ್ಲ್ಡ್ ನಂಬರ್ 1 ಭಕ್ತರು ಅವರೇ. ಅದು ಹಾಗಾಗಿ ಬಹಳ ಇಷ್ಟ ಆಗುತ್ತೆ. ಪಾರ್ಟ್ 3 ಇನ್ನೂ ಚೆನ್ನಾಗಿ ಹೋಗ್ಬೋದು, ಯಾಕಂದ್ರೆ ಪಬ್ಲಿಕ್ ಮಾಡೋದಾಗ ಚೆನ್ನಾಗಿ. ಇದು ಕಾಡಲ್ಲಿ ಮಾಡಿದ ರಾಜರಿಗೆ ಪಬ್ಲಿಕ್ ಇನ್ನೂ ಚೆನ್ನಾಗಿ ಹೋಗುತ್ತೆ. ಪಾರ್ಟ್ 3 ಮಾಡಿದ್ರೆ ಚೆನ್ನಾಗಿ ಹೋಗುತ್ತೆ, ಅದು ಬರ್ಬೋದು. ಸರಿ ಗುರುಜಿ, ನಿಮ್ದ ಇಷ್ಟೆಲ್ಲ ನೀವು ಇಂದ್ರ ರಾ ಆಗಿ ಮಾತಾಡ್ತೀರಿ, ಅಷ್ಟ ನಿಮ್ದ ಮೃದು ಮನಸ್ಸದ. ನಾನ್ ಕ್ಯಾಮ್ರಾ ಮುಂದ್ ಮಾತ್ರ ಹಿಂಗ್ ಮಾತಾಡ್ತೀನಿ. ಕ್ಯಾಮ್ರಾ ಏನ್ ಪರ್ಸನಲ್ ನನ್ ಕಸ ಗುಡ್ಸಕ್ಕಿಂತ ಕಮ್ಮಿ ಆಗಿರ್ತೀನಿ, ಕಸದ ತರ ಇರ್ತೀನಿ ನಾನು. ಏನೇಳಿ ಕ್ಯಾಮ್ರಾ ಹಂಗ್ ಮಾತಾಡಿದ್ರೆ ಅದು ಓಕೆ ಮಾಡಲ್ಲ, ಡಲ್ ಆಗುತ್ತೆ. ಕ್ಯಾಮ್ರಾ ನಿದ್ದೆ ಮಾಡಿಸ್ಬಾರ್ದು, ಕ್ಯಾಮ್ರಾನ ಎಬ್ಬರಿಸ್ಬೇಕು ಅವಾಗ. ಅದು ಸೂಪರ್ ಪಾಸಿಟಿವ್ ಆಗುತ್ತೆ. ಬಾಕಿ ಕ್ಯಾಮ್ರಾ ಆದ್ಮೇಲೆ ನನ್ನ ಹತ್ರ ಕಸ ಇದ್ದಂಗೆ, ನನ್ಗೊತ್ತು ಸಂಬಂಧ ನಮಸ್ಕಾರ ಸರ್ ಸುಮ್ಮನೆ ಆಗ್ಬಿಡ್ತೀನಿ. ಇವಾಗ ಹಂಗಲ್ಲ, ಕ್ಯಾಮ್ರಾ ಕೇಳುತ್ತೆ. ನಮ್ಮಂತರು ಸ್ಟ್ರೈಟ್ ಆಗಿ ಮಾತಾಡಿದ್ರೆ ಬಹಳ ಬುದ್ಧಿವಂತಿಂದ ಮಾತಾಡ್ತಾರೆ. ನಾವ್ ಎದ್ವತ್ತದ ಮಾತಾಡಿದ್ರೆ ಜನ ಚೆನ್ನಾಗಿ ನೋಡ್ತಾರೆ. ನಮಗ ಹಂಗ್ ಮಾತಾಡ್ಬೇಕಾಯ್ತು, ಹಿಂಗ್ ಮಾತಾಡ್ದ ಹಂಗ ಜನ ನೋಡ್ತಾ ಇರ್ತಾರ. ಸತ್ಯನೂ ಇರುತ್ತೆ, ನೋಡಕ್ಕೂ ತಾಳ್ಮೆ ಕೊಡ್ತೀವಿ. ಯಾರಾದ್ರೂ ಹೇಳಿದಾರ ನಿಮ್ಗ? ಅಂದ್ರೆ ಅಷ್ಟು ನಿಮ್ದು ಮನಸ್ಸು ಮೃದು ಇದ್ರು ಯಾರು ನಮ್ಗೆ ಯಾಕೆ ಹೇಳ್ತಾರೆ? ನಮ್ಮ ಹತ್ರ ಯಾರು ಕೇಳಕ್ ಬರ್ತಾರೆ, ನಮ್ಗೆ ಯಾಕೆ ಕೇಳಕ್ ಬರ್ತಾರೆ? ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಇಲ್ಲ ಅಟ್ಲೀಸ್ಟ್ ನಿಮ್ ಫ್ಯಾಮಿಲಿ ಎಲ್ಲಾದ್ರು ಮೇಡಮ್ ನಮ್ಮ ಅವರಾದ್ರು, ಅಂದ್ರೆ ನಿಮ್ ಮನಸ್ಸು ಇಷ್ಟು ಮೃದು ಅದ, ಮತ್ ನೀವು ಕ್ಯಾಮ್ರಾ ಮುಂದೆ ಆತರ ಎಲ್ಲ ಮಾತಾಡ್ತೀರಿ, ಅದೇ ಅದೆಲ್ಲ ಹೇಳ್ಯಾರೆ. ಇವಾಗ ಇದೆಲ್ಲ ವರ್ಕ್ ಆಗಲ್ಲ ನನಗೆ. ಈಗ ನಾನ್ ಮಾತಾಡೋದೇನಿಲ್ಲ ರಪ್ಪ ಅಂತ. ನಿಮ್ದೇನ್ ರಾಶಿ ನಮ್ಗೆ ಗೊತ್ತಿಲ್ಲ. ಡೇಟ್ ನಮ್ದ 11 ಅಂತ ಹೇಳಿದ್ನ. ಅದನ್ನ ಯಾಕೆ ಗೊತ್ತಿಲ್ಲ ಇನ್ನೊಮ್ಮೆ? ನಾನ್ ಕೇಳೇ ಇಲ್ಲ ಇನ್ನೂವರೆಗೂ. ಯಾಕೆ ಕೇಳೇ ಇಲ್ಲ. ಒಳ್ಳೇದಾಗ್ಲಿ. ಏನಾದ್ರು ಹೇಳಿ ಗೊತ್ತಿದ್ರಿ ನಮ್ ಬಗ್ಗೆ. ಒಳ್ಳೆ ಡೇಟ್ ಆಫ್ ಬರ್ತ್, ಒಳ್ಳೆ ಡೇಟ್ ಆಫ್ ಬರ್ತ್ ಹಂಗಂತೀರಾ? ಹೇಳಿ ಗುರುಜಿ, ನಿಮ್ದ ಅಸ್ಟ್ರಾಲಜಿ ಪ್ರಕಾರ ನಿಮ್ದು ಬಂದ್ರೆ ಹೆಂಗ್ ನಕ್ಷತ್ರ ಎಲ್ಲ ಅಂತ ಬಂದ್ರೆ ಶಿಷ್ಯರೇ ಆಗ್ತೀರಂತ ಇತ್ತ ನಿಮ್ದು? ನಿಮ್ ಭವಿಷ್ಯ ಹಂಗೆಲ್ಲ ಈ ಭೂಮಿಯಲ್ಲಿ ಇರಲ್ಲ. ನಮ್ಗೆ ಯಾವ್ದು ಅಡ್ಜಸ್ಟ್ ಆಯ್ತು ಅದ್ ಮಾಡ್ಕೆ ಹೋಗ್ಬೇಕು. ಅದು ಅಡ್ಜಸ್ಟ್. ಗ್ರಹಗಳು 100 ಬಿಗ್ನೆಸ್. ಸೂರ್ಯ ಎಲ್ಲರಿಗೂ ಒಂದೇನೆ. ನೀನ್ ಏನಾದ್ರು ಸೆಲೆಕ್ಷನ್ ಮಾಡ್ಕೊಂಡು ಬಿಸ್ನೆಸ್ ಮಾಡ್ಬೋದು. ಕಳ್ಳರಿಗೊಂದು, ಬುದ್ಧಿವಂತರಿಗೊಂದು, ಜ್ಞಾನಗೊಬ್ರಿಗೂ ಸೂರ್ಯ ಚೇಂಜ್ ಆಗಲ್ಲ. ಒಂದ್ ಏರಿಯಾದಲ್ಲಿ ಇದ್ದವರೆಲ್ಲ ಮಿನಿಸ್ಟರ್ ಇರಕ್ಲ, ಒಂದ್ ಏರಿಯಾದಲ್ಲಿ ಇದ್ದವರೆಲ್ಲ ಪೊಲೀಸ್ ಆಫೀಸರ್ ಹಾಕ್ಲ, ಒಂದ್ ಏರಿಯಾ ಇದ್ದವರೆಲ್ಲ ಲಾಯರ್ ಹಾಕ್ಲ, ಒಂದ್ ಏರಿಯಾ ಇದ್ದವರೆಲ್ಲ ಕಳ್ಳರ ಇರಕ್ಲ. ಎಲ್ಲ ಮಿಕ್ಸ್ ಇರುತ್ತೆ ಏರಿಯಾದಲ್ಲಿ. ಹಂಗೆ ನಿಮ್ ಲೆಕ್ಕನ ನಿಮ್ಗೆ ಸದ್ವಾಗಿ ಮಾಡ್ಕೋಬೇಕು. ಹಾಗಾಗಿ ಏನ್ ತೊಂದರೆ ಇಲ್ಲ. ಇವಾಗ ಏನ್ ಪ್ಯಾನ್ ಇಂಡಿಯಾ ಸಿನಿಮಾ ಕನ್ನಡನೂ ಮಾಡಿಲ್ವಾ? ಯಾಕೆ ಪ್ಯಾನ್ ಇಂಡಿಯಾ ಸಿನಿಮಾ ಹೋಗುತ್ತೆ ನೋಡೋಣ, ಹೇಳಿ ನೋಡೋಣ. ಅಂದ್ರೆ ನನ್ನ ಪ್ರಕಾರ ಕತೆ ಚೆನ್ನಾಗಿರುತ್ತೆ ಅಂತ. ಬದನೆಕಾಯಿನೂ ಇಲ್ಲ ನೀನ್, ಅದಕ್ಕೆ ನಿನ್ ಚಾನಲ್ ಆದ್ರೂ ಅರ್ಥ ಮಾಡ್ಕೊ. ಪ್ಯಾನ್ ಇಂಡಿಯಾ ಯಾಕೆ ಹೋಗುತ್ತೆ ಅಂದ್ರೆ, ಬೇರೆ ಭಾಷೆ ಜನ ಇದಾರಲ್ಲ, ಬೇರೆ ಆಂಧ್ರ ತಮಿಳ್ನಾಡಲ್ಲ, ಅವರೆಲ್ಲ ಹೋಗಿ ಬೇರೆ ಊರಲ್ಲಿ ಬದುಕ್ತಾರೆ. ಬೆಂಗಳೂರು ಹಂಗಲ್ಲ, ಬೆಂಗಳೂರಿಗೆ ಬಂದು ಬೇರೆ ಊರಲ್ಲಿ ಬದುಕ್ತಾರೆ. ಅವಾಗ ಕನ್ನಡ ಅಂದ್ರೆ ಅವ್ರಿಗೆಲ್ಲರಿಗೂ ಗೊತ್ತು, ಬೇರೆಯವ್ರಿಗೆ. ತಮಿಳ್ನಾಡರಿಗೆ ಗೊತ್ತು, ಆಂಧ್ರಗ್ ಗೊತ್ತು, ಹಿಂದಿಯವ್ರಿಗೆ ಗೊತ್ತು. ಅವಾಗ ಹೇ ಕನ್ನಡ ನಮ್ಮೂರು, ನಮ್ಮ ಬಾಮೇದಿದ್ದಾನೆ, ಅವ್ರಿಗೊಂದು ಸಿನಿಮಾ ಬಂದೈತಿ, ನಾವ್ ನೋಡಿ ಹೇಳೇವ್ನಿ ಅಂತ ನೋಡ್ತಾರೆ. ಅದಕ್ಕೆ ನಂಬರ್ 1 ಫಸ್ಟ್ ಕನ್ನಡ ಪ್ಯಾನ್ ಇಂಡಿಯಾ ಕಾರಣ. ಬೇರೆಯವರು ಹಂಗಲ್ಲ, ಬೇರೆ ಊರಲ್ಲಿ ಬೇರೆ ಊರಲ್ಲಿ ಕೆಲಸ ಮಾಡ್ತಾರೆ. ಅವ್ರೂರವರು ಬೇರೆ ಊರಲ್ಲಿ. ಕರ್ನಾಟಕದಲ್ಲಿ ಬೇರೆ ಊರವ್ರಿಗೂ ನಮ್ಮೂರಲ್ಲಿ ಕೆಲಸ ಮಾಡ್ತಾರೆ, ಬೇರೆ ಊರವ್ರು ನಮ್ಮೂರವ್ರು ಕೊಡುತ್ತೆ. ಹಾಗಾಗಿ ಅವ್ರಿಗೆ ಎಲ್ಲಾದ್ರೂ ಟಚ್ ಕನ್ನಡದ ಬಗ್ಗೆ ಪ್ರೀತಿ ಇರುತ್ತೆ. ಹಾಗಾಗಿ ನಂಬರ್ 1 ಕನ್ನಡ ಪ್ಯಾನ್ ಇಂಡಿಯಾ, ಅದೇ ದೊಡ್ಡ ಪಾಯಿಂಟ್. ಅರ್ಥ ಆಗಿಲ್ಲ? ಅರ್ಥ ಆಯ್ತು ಗುರು. ಏನ್ ಅರ್ಥ ಆಯ್ತು ನೋಡೋಣ. ಅಂದ್ರೆ ಅದೇ ಹೇಳಿದ್ರಲ್ಲ, ಅಂದ್ರೆ ಬೇರೆ ಸ್ಟೇಟ್ ದಿಂದ ನಮ್ ಬೆಂಗಳೂರಲ್ಲಿ ಬಂದು ಉಳ್ಕೊಂಡವ್ರೆ, ಅಂದ್ರೆ ಬೇರೆ ಬೇರೆ ಲ್ಯಾಂಗ್ವೇಜಸ್ ಅವ್ರು ಕೂಡ ನಮ್ ಕರ್ನಾಟಕದಲ್ಲವ್ರೆ. ಅದಕ್ಕೆ ಕರ್ನಾಟಕ ಫಿಲ್ಮ್ ನ ಎಲ್ರು ನೋಡ್ತಾವ್ರಂತ ಜಾಸ್ತಿ ಪ್ಯಾನ್ ಇಂಡಿಯಾ ಅದೇ ಕಾರಣ. ಅದೇ ಬೇರೆ ತಮಿಳ್ನಾಡು, ಆಂಧ್ರ, ಕೇರಳ ಇರಲ್ಲ, ಅವರೆಲ್ಲ ಬೇರೆ ಊರಿಗೆ ಕೆಲಸ ಮಾಡ್ತಾರೆ. ಕರ್ನಾಟಕದಲ್ಲಿ ಬೇರೆ ಊರಿಗೆ ಹೋದ್ ಬಹಳ ಕಮ್ಮಿ. ಹೋದ್ರೆ ಓದ್ ಹೋಗ್ತಾರೆ, ಸುಮ್ಮನೆ ಯಾರು ಹೋಗಲ್ಲ. ಬಟ್ ಇವಾಗ ಗುರುಜಿ ಹೆಂಗಂದ್ರೆ KGF ಹಿಟ್ ಆಯ್ತು, ಕಾಂತಾರ ಹಿಟ್ ಆಯ್ತು. ಅದೇ ರೀತಿ ಈಗ ಹೇಳ್ತಿದ್ರೆ ನಮ್ ಕರ್ನಾಟಕ ಸ್ಟೇಟ್ ಒಂಥರ ಇಂಪಾರ್ಟೆಂಟ್ ಸ್ಟೇಟ್ ಅಂತ ಹೇಳ್ತಿದ್ರೆ, ಅಂದ್ರೆ ಕೆ ಇದೆ, ಕ ಇದೆ, ಅದರಿಂದ ಏನಾದ್ರು ರಹಸ್ಯ ಇದೆಯಾ ಈ ತರ ಅಸ್ಟ್ರಾಲಜಿ? ಕಾ ಬಂದು ತುಂಬಾ ಪವರ್ಫುಲ್ ಲೆಟರ್ ಸಿನಿಮಾಗೆ. ಒಂಥರ ಕ್ಯಾಮ್ರಾ ಫೋಕಸ್ ಲೆಟರ್ಸ್ ಅದು. ಕಾಶಿನಾಥ್ ಏನಲ್ಲಿ ರಾಜ್ಕುಮಾರ್ ಅದು, ದರ್ಶನ ಕಾಂತಿಯುಳ ಸಂಗೊಳ್ಳಿ ರಾಯಣ್ಣ, ಅದೇ ತರ ಕವಿರತ್ನ ಕಾಳಿದಾಸ, ಈ ಎಲ್ಲ ಪವರ್ಫುಲ್ ಲೆಟರ್ಸ್. ಕಾ ನಕ್ಷತ್ರ ತುಂಬಾ ಪವರ್ಫುಲ್ ಲೆಟರ್. ಮಿಥುನ ರಾಶಿ, ಬುದ್ಧಿ ರಾಶಿ ಕ್ಲಿಕ್ ಆಗುತ್ತೆ. ಬಟ್ ಕೇಳ್ಪಟ್ಟು ಗುರುಜಿ, ಇದೆ ಆಲ್ಮೋಸ್ಟ್ ನಿಮ್ ಫ್ಯಾನ್ಸ್ ನಮ್ ಕಡೆ ಬಾಳ ಅದಾರ. ಗೊತ್ತು. ಬಸ್ ಮಾಡ್ಕೊ ಬಂದ್ ಜೊತೆ ಕೇಳೋಗಿದ್ದಾರೆ. ಬೆಳಿಗ್ಗೆ 5 ಗಂಟೆಗೆ ಬಂದ್ ಕೇಳೋಗಿದ್ದಾರೆ. ಮತ್ ನೀವೇನು ಗುರುಜಿ ನಮ್ನೆ ಅಂದ್ರೆ ಕೌಂಟರ್ ಕೊಡ್ಬೇಕಂತ ಮಾತಾಡ್ತಿದ್ದೀರಾ ಇಂಟರ್ವ್ಯೂ? ಇಲ್ಲ, ಕೇಳೋದು ನನ್ ಧರ್ಮ, ನೀನ್ ಹೇಳೋದು ಬಿಡೋದು ನಿನ್ ಧರ್ಮ, ನೀನ್ ಕೇಳೋದು ನನ್ ಧರ್ಮ, ಹೇಳೋದು ಬಿಡೋದು ನನ್ ಧರ್ಮ. ಏನ್ ಹೇಳು? ಇಲ್ಲ, ನಿಮ್ದು ಹೇಳೋದು ಬಿಡೋದು ನಿಮ್ ಧರ್ಮ ಅಲ್ಲ ಗುರುಜಿ. ನಮ್ ಫ್ಯಾನ್ ನಿಮ್ಗೆ ಗೊತ್ತಾ? ನನ್ಗೆ ಗೊತ್ತಿದೆಯಲ್ಲ. ನಿನ್ಗೆ ಮದ್ವೆ ಆಗಿತ್ತಾ? ಇಲ್ಲ. ಎಷ್ಟ್ ಜನ ಮಕ್ಳಾಯ್ತು ಅಂತ ಗೊತ್ತಾ ನಿನ್ಗೆ? ಯಾರಿಗೆ? ನಿನಗೆ? ಇಲ್ಲ.
ಮತ್ತೆ ಹಂಗೇನೆ ಫ್ಯಾನ್ಸ್ ಎಲ್ಲ ಇರ್ತಾರ ಅಲ್ಲ ಇರ್ತಾರೆ. ಫ್ಯಾನ್ಸ್ ಅಂತ ನನ್ಗೆ ಯಾರು ಇಲ್ಲ. ಏನಿಲ್ಲ ಫ್ಯಾನ್ಸ್ ಅಂತ ಯಾರು ಇಲ್ಲ. ಯಾರು ಇಲ್ಲ. ಯಾರು ಅವ್ರ ಆಟೋ ಮೇಲೆ ನೆಸ್ ಹಾಕ್ಯಂದಾರ, ಸ್ಟಾಚು ಹಾಕ್ಯಂದಾರ, ಇಲ್ಲ ಇಲ್ಲ. ನನ್ ಬರ್ತಡೇ ಬಂದೇನ ಅಭಿಷೇಕ ಮಾಡಿದಾರ, ಹಾಲ್ ಅಭಿಷೇಕ ಮಾಡಿದಾರ. ನನ್ ಸಬ್ಜೆಕ್ಟ್ ಇಷ್ಟ. ಫ್ಯಾನ್ಸ್ ಅಂದ್ರೆ ಸಿನಿಮಾಗ್ ಬೇರೆ, ನಮಗ್ ಗೌರವ. ಇವಾಗ ಹೀರೋ ಹೋಗ್ಬಿಟ್ಟು ಯಾರು ಕಾಲ್ ಮುಗಿಯಲ್ಲ, ನಮಗ್ ಗುರುಗಳು ಅಂತ ಕಾಲ್ ಮುಗಿತಾರೆ, ಗುರುಜಿ ಅಂತ. ನಮ್ದೇ ಬೇರೆ ಲೆಕ್ಕ, ಅವ್ರದೇ ಲೆಕ್ಕ. ಅಷ್ಟಲ್ಲ, ಅದು ಇಷ್ಟ ಆಗೋದು ಬೇರೆ, ಅದು ಬೇರೆ. ಫ್ಯಾನ್ಸ್ ಅನ್ನೋದಲ್ಲ. ನಾನು ಅದನ್ನ ನನಗೋದಕ್ಕೂ ಸಂಬಂಧ ಇಲ್ಲ. ಮತ್ತೆ ಅವ್ರನ್ನ ಏನಂತ ಕರಿಬೇಕು? ನಾನೇನು ನನ್ನ ಕರಿಯಲ್ಲ. ನಾವಾದ್ರೂ ಏನಂತ ಕರಿಬೇಕು? ನನ್ನೊಂದು ನಂಗೆ ಕರಿಬೇಕು ಅಂತ ಹೇಳಿಲ್ಲ. ಸುಮ್ನೆ ಅವ್ರ ಫ್ಯಾನ್ಸ್ ಅಭಿಮಾನಿ ಅಂತ ಮಾಡ್ಕೊಂಡಿದ್ದಾರೆ. ಅಭಿಮಾನಿ ಎಲ್ಲ ಬಂದು ದುಡ್ಡು ಕೊಟ್ಟೆಲ್ಲ ಜ್ಯೋತಿಷ ಕೇಳಕ್ಕೆ ಆಗಲ್ಲ. ಅಭಿಮಾನಿಗಳು ಸಿನಿಮಾದಲ್ಲಿ ಟಿಕೆಟ್ ತಗೊಂಡ್ ನೋಡ್ತಾರೆ, ನಮ್ಮನ್ನೆಲ್ಲ ನೇರಾಗಿ ಮಾತಾಡ್ಸ್ಬಿಟ್ಟು ಹೋಗ್ತಾರೆ. ಒಬ್ಬರು ನೋಡ್ಬಿಟ್ಟು ಡೈರೆಕ್ಟ್ ಮಾತಾಡ್ಸಕ್ಕಾಗತ್ತಾ? ಇಲ್ಲ. ಸಿನಿಮಾದಲ್ಲಿ ನೋಡ್ತಾರೆ, ಮನೆಗೆ ಹೋಗ್ತಾರೆ. ನಮ್ಮನ್ನ ನೇರಾಗಿ ಮಾತಾಡಿಸ್ತಾರೆ. ದೇವ್ರಿದ್ದಂಗ ನಾವು, ಜನಕ್ಕೂ ನಮಗೂ. ಏನ್ ಹೇಳಿ? ದೇವ್ರಿದ್ದಂಗೆ. ಹೌದು. ಅದೇ ಗುರುಜಿ, ನಮ್ಮೂರಲ್ಲಿ ನಿಮ್ನ ದೇವ್ರಂತ ಜಾಸ್ತಿ ಜನ ಒಳ್ಳೇದಾಗ್ಲಿ. ಗುರುಜಿ, ಇವಾಗ ಬಿಗ್ ಬಾಸ್ ಅಲ್ಲಿ ಹೋಗಿ ಬಂದ್ರಲ್ಲ ನೀವು, ಇವಾಗೂ ಬಿಗ್ ಬಾಸ್ ನಡೀತಾ ಇದೆ. ಇವಾಗಿನ ಬಿಗ್ ಬಾಸ್ ವಾಸ್ತು ಅಂತ ಬಂದ್ರೆ ಹೆಂಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ, ಚೆನ್ನಾಗಿದೆ. ಆಯ್ತಲ್ಲ, ಇನ್ನೇನು? ಅದೇ ಏನ್ ಲಾಸ್ಟ್ ಟೈಮ್ ಎಲ್ಲ ಸ್ಟಾಪ್ ಆಯ್ತು, ಅದರಿಂದ ಏನಾದ್ರು? ಅದು ಸಹಜವಾಗಿ ನಡೀತಿದೆ. ಎಲ್ಲಾರ ಮುಖದಲ್ಲಿ ಊಸ್ ಬರುತ್ತೆ. ಹಂಗ ಒಂದೇನೋ ಒಂದ್ ತೊಂದರೆ ಆಗತ್ತೆ. ಹಂಗಂತ ದೇಹನೇ ಕುಯ್ಯಕ್ಕಾಗಲ್ಲ. ಸರಿ ಹೋಯ್ತಲ್ಲ. ನೀವು ಗುರುಜಿ ಎಲ್ಲಾ ವಿಡಿಯೋ ನೋಡ್ಬಿಟ್ಟು ಮೈಂಡ್ ಅಲ್ಲಿ ಫೀಡ್ ಆಗಿ ಬಂದಿದ್ದೀರಾ. ಎಲ್ಲ ನೋಡಲ್ಲ, ತನ್ನಂತಾನೆ ಅದು ಅಪ್ಡೇಟ್ ಆಗುತ್ತೆ ಬ್ರೈನಿಗೆ. ಇಲ್ಲ ನೋಡಿ, ಇವಾಗ ನೋಡಿದ್ಕು, ನೀವು ಮುಂಚೆ ಮಾತಾಡೋದಕ್ಕೂ ಇವಾಗ ಮಾತಾಡೋದಕ್ಕೂ ತುಂಬಾ ಅಪ್ಡೇಟ್ ಆಗಿದೆ. ಏನು ಅಪ್ಡೇಟ್ ಆಗಿದ್ದೀನಿ? ಇಲ್ಲ, ನೀವು ಮುಂಚೆ ಎಲ್ಲ ಏನಾದ್ರು ಕೇಳಿದ್ರೆ ಅದ್ರ ಹಿಂದೆ ನಿಮ್ದು ಅಸ್ಟ್ರಾಲಜಿದು ಬ್ಯಾಕ್ ಗ್ರೌಂಡ್ ಹೇಳಿ, ಅಂದ್ರೆ ನೀವು ಒಂಥರ ಏನೋ ನಿಮ್ದು ಮಾತಾಡೋ ಶೈಲಿನೇ ಡಿಫ್ರೆಂಟ್ ಆಗಿತ್ತು. ಇವಾಗ ಬಂದ್ಬಿಟ್ಟು ನಾನು ಇಷ್ಟೇ ಮಾತಾಡ್ಬೇಕು, ಇದನ್ನೇ ಹೇಳ್ಬೇಕಂತ ಫೀಡ್ ಆಗಿ ಬಂದಿರುವಾಗಿದೆ. ಅದು ಒಳ್ಳೇದಲ್ವಾ? ಅದು ಒಳ್ಳೇದು. ಅಂದ್ರೆ ನಿಮ್ನ ಇಷ್ಟಪಡೋ ಜನ ನಿಮ್ನ ಈ ರೀತಿ ನೋಡಿಲ್ವಲ್ಲ? ಯಾರು ಹೇಳಿದ್ದು? ನಾವ್ ನೋಡಿದೀವಲ್ಲ ಆಚೆ ಕಡೆ. ಹಂಗೆಲ್ಲ ಏನಿಲ್ಲ, ಎಲ್ಲ ನೋಡ್ಯಾರೆ. ಜನಕ್ಕೋಸ್ಕರ ನಾವು ಬದುಕಕ್ಕಾಗಲ್ಲ. ನಮಗೋಸ್ಕರ ಬದುಕಿದ್ರೆ ನಮ್ ಜೊತೆ ಜನಗಳು ಬದುಕ್ತಾರೆ. ಅವ್ರಿಗೋಸ್ಕರ ಬದುಕ್ಬೇಕು ಅಂದ್ರೆ ಆಗತ್ತಾ? ಅವ್ರು ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ. ಯಾರು ಕೇಳ್ತಾರೆ? ಯಾರು ಕೇಳಲ್ಲ. ನಾನು ಒಂದ್ ಹೇಳ್ತೀನಿ ಕೇಳಿ ಸರ್. ನನ್ ಮಕ್ಳನ್ನ ನಾವು ಎತ್ಕೊಂಡು ಆಟಾಡ್ಸ್ಬೇಕು. ಬೇರೆಯವ್ರ ಮಕ್ಳು ಎತ್ತಿ ಆಟಾಡ್ಸಿದ್ರೆ ಅದು ನಮಗ್ ಹುಟ್ಟಿದ್ ಅಂದ್ಬಿಡ್ತಾರೆ ಒಬ್ಬೊಬ್ರು. ಜನ ಹೇಗಿದ್ರು ಮಾತಾಡ್ತಾರೆ. ಅವ್ರ ಕಟ್ಕೊಂಡು ನನಗೆ ಏನಾಗಬೇಕಾಯ್ತು? ಅಲ್ಲಿ ಒಳಗಡೆ ಹೋಗಿದಾರಲ್ಲ, ಇಲ್ಲಿರೋರು ಎಲ್ಲಾರ್ಕಿಂತ ಬುದ್ಧಿವಂತರಲ್ಲಿ ಒಳಗಡೆ ಹೋಗಿರೋದು. ಏನೇಳಿ? ಆಚೆ ಬಂದ್ ಬುದ್ಧಿವಂತಿದಾರೆ ನೋಡಿ, ಅವರು ಏನು ಮಾತಾಡ್ಲಾ. ಈ ಸುಮ್ಮನೆ ಎಡಬಿಡಂಗಿಗಳೇ ನೋಡೋದು, ಮಾಡಕ್ ಕೆಲ್ಸ ಇದ್ದವು, ಮಾತಾಡೋದು. ಏನೇಳಿ? ಒಳಗಡೆ ಹೋಗಿ ಬಂದಿರೋರು ಅವ್ರ ಯೂಟ್ಯೂಬ್ ಅಲ್ಲಿ ಮಾತಾಡಕ್ಕಲ್ಲ. ಇನ್ನು ದೊಡ್ಡವ್ರು ಇದಾರೆ, ಮಾತಾಡಕ್ಕಲ್ಲ. ಆತರ ಅದ್ರ ಪಾಸಿಟಿವ್ ಅದಿರುತ್ತೆ. ನೀವೇ ಮಾತಾಡಿ ಸರ್, ಚೆನ್ನಾಗ್ ಹೋಗುತ್ತೆ. ನಾಳೆಯಿಂದ ನಾನು ಹೇಳಿದ್ನ ಕೇಳಿ. ಈ ವಾರ ಹಿಂಗ್ ಹೋಯ್ತು, ಈ ತರ ಹಿಂಗ್ ಹೋಯ್ತು, ಇದು ಹಿಂಗ್ ಮಾಡಬಾರ್ದಾಯ್ತು, ಹಿಂಗ್ ಮಾಡ್ದಾಗ್ಬಾರ್ದಿತ್ತು. ತುಂಬಾ ಮಾತಾಡಿ. ಎಷ್ಟು ತಪ್ಪು ನೋಡಿ ಸರ್, ನೀನ್ ತಪ್ಪಾಗಿ ನೋಡಿದ್ರೆ ಅದು ತಪ್ಪಾಗೆ ಕಾಣುತ್ತೆ. ಒಳ್ಳೇದಾಗಿ ನೋಡಿದ್ರೆ ಒಳ್ಳೇದಾಗೆ ಕಾಣುತ್ತೆ. ನಿನಗೆ ಹೆಂಗ್ ಅನ್ಸತ್ತಂಗಿರುತ್ತೆ. ನೀನ್ ಬಿಗ್ ಬಾಸ್ ನೀನ್ ತಪ್ಪಾಗಿ ನೋಡ್ತಿದ್ರೆ ತಪ್ಪಾಗಿ ಕಾಣುತ್ತೆ, ಒಳ್ಳೇದಾಗಿ ನೋಡಿದ್ರೆ ಒಳ್ಳೇದಾಗಿ ಕಾಣುತ್ತೆ. ನೀನ್ ಯಾವ್ದು ನೋಡ್ತೀಯ ಅದನ್ನ ಮಾಡು, ಕೆಟ್ಟದಾಗಿ ನೋಡ್ತೀಯ ಕೆಟ್ಟದಾಗಿ ಮಾಡು, ಒಳ್ಳೇದಾಗಿ ನೋಡ್ತೀಯ ಒಳ್ಳೇದಾಗಿ ಮಾಡು. ನಿಮ್ಗೆ ಹೆಂಗ್ ಕಾಣಿಸುತ್ತೆ? ನನಗೆ ಎರಡೂ ಕಾಣುತ್ತೆ. ಈ ವರ್ಷ ಯಾವ ರಾಶಿಯವರಿಗೆ ಒಳ್ಳೇದಾಗುತ್ತೆ? ಈ ವರ್ಷ ಅನ್ನೋದಕ್ಕಿಂತ ಒಂದೊಂದು ಗ್ರಹ. ಇವಾಗ ನೋಡಿ, ತುಂಬಾ ಜನ ಅಸ್ಟ್ರಾಲಜರ್ ಹೊಸ ವರ್ಷ ಬಂದ ತಕ್ಷಣ ಆ ರಾಶಿ ಚೆನ್ನಾಗಿದೆ, ಈ ರಾಶಿ ಚೆನ್ನಾಗಿರುತ್ತೆ, ಇದೆಲ್ಲ ಪಂಗಿ ಓದ್ತಾರೆ ಅವರೆಲ್ಲರೂ. ಏನ್ ಹೇಳಿ? ಪಂಗಿ ಓದ್ತಾರೆ. ಯಾಕೆ ಓದ್ತಾರೆ ಹೇಳಿ? ಯಾಕೆ? ಯಾವ ರಾಶಿಗೂ ಯಾವ ಗ್ರಹನು ಚೇಂಜ್ ಆಗಲ್ಲ. ಅವತ್ತು ನ್ಯೂಮರಾಜಿ ಚೇಂಜ್ ಆಗೋದು ಹೊಸ ವರ್ಷಕ್ಕೆ, ಅದನ್ನೇ ಅವರು ಪಂಗಿ ಓದ್ಬಿಡ್ತಾರೆ. ಈ ವರ್ಷ ಈ ರಾಶಿ ಚೆನ್ನಾಗಿದೆ, ಈ ರಾಶಿ ಹಂಗಲ್ಲ. ರಾಶಿ ಯಾವ ಚೇಂಜ್ ಆಗಲ್ಲ. ಹೊಸ ವರ್ಷ ನಂಬರ್ ಚೇಂಜ್ ಆಗುತ್ತೆ. ನಂಬರ್ಸ್ ಒಂದೊಂದು ಗ್ರಹ ಒಂದೊಂದ್ ಸರಿ ಚೇಂಜ್ ಆಗುತ್ತೆ. ಅದಕ್ಕೆ ಹೊಸ ವರ್ಷಕ್ಕೂ ರಾಶಿಗೂ ಸಂಬಂಧನೇ ಇರಲ್ಲ. ಪ್ರೆಡಿಕ್ಷನ್ ಮಾಡ್ಬೇಕಾದ್ರೆ ಅದನ್ನ ಹೇಳೋದು ಒಂದು ಧರ್ಮ ಇದೆ. ನಾನು ತುಂಬಾ ನಿನಗೆ ಇದು ಒಳ್ಳೆ ಪಾಯಿಂಟ್ಸ್. ಇದನ್ನ ನಾನು ಅಬ್ಸರ್ವ್ ಮಾಡೋ ಮಟ್ಟಿಗೆ ಇದೆಲ್ಲಾನು ಗೂಬೆ ಕೂರಿಸ್ತಾರೆ. ನನ್ ನಗು ಬರ್ತಾ ಇರುತ್ತೆ. ಇದೇನಾದ್ರೆ ಹೊಸ ವರ್ಷಕ್ಕೂ ರಾಶಿ ಬಸ್ ಸಂಬಂಧ ಇಲ್ಲ ಅಂತ. ಅಂದ್ರೆ ಕೆಪಾಸಿಟಿ ಇದ್ದವರು ಎಲ್ಲರೂ ಸೇರಿಸಿ ಅಡ್ವಾನ್ಸ್ ಆಗಿ ಹೇಳ್ಬಹುದು. ಅಂದ್ರೆ ಇನ್ನು 6 ತಿಂಗಳಿಗೆ ಏನಾಗುತ್ತೆ, 3 ತಿಂಗಳಿಗೆ, ಅದನ್ನ ಆಲೋಚನೆ ಮಾಡಿ ಹೇಳ್ಬೇಕು. ಹೊಸ ವರ್ಷ ಅಂತ ಹೇಳಕ್ ಹೋಗ್ಬಾರ್ದು. ಹಂಗಾಗಿ ಮೊದಲಿಗೆ ನಾನು 2025ರಲ್ಲಿ ಈ ವರ್ಷ 2, 11, 20, 29 ಸರಿಲ್ಲ ಅಂತ ಹೇಳಿದ್ದೆ. ಮೊದಲು ನಿಂದೆ 11ನೇ ತಾರೀಕು. ನಿನಗೇನಾಯ್ತು ಈ ವರ್ಷ ಹೇಳು? ನೀವು ಹೇಳಿ. ನಾನ್ ಅದಕ್ಕೆ ಕೆಟ್ಟ ದಿನ ಅಂತ ಹೇಳಿದೆ, ನಿನಗೇನಾಯ್ತು ಅಂತ ಕೇಳಿದೆ. ಆತರ ನನ್ಗೇನಾಗಿಲ್ಲ.
ಏನಾಗಿಲ್ಲ ಅಂದ್ರೆ ನೆನ್ನೆ ಬಂದ್ಬಿಟ್ಟು ಇವತ್ತು ಕಾಲ್ಬಿಟ್ಟು ಹೇಳಿದ್ರೆ ತಾನೆ ಹಿಂಗಾಯ್ತು ತಾನೆ. ಹಿಂಗ್ ನಿಮ್ ಲೈಫ್ ಅಲ್ಲಿ ಏನಾಗಿ ಅದನ್ನ ಹೇಳೋ. ಓಹೋ, ಈ ತರ ಸಣ್ಣ ಪುಟ್ಟ ಎಲ್ಲ ಏನಾದ್ರು ತೊಂದರೆಗಳು ಬರ್ತಿರ್ತಾವ. ಸತ್ತೋಯ್ತೀರ ಅಂತ ನಾನು ಹೇಳಲ್ಲ, ತೊಂದ್ರೆ ಆಗುತ್ತೆ ಅಂತ ಹೇಳಿದೆ. ನೆನ್ನೆ ಎಷ್ಟನೇ ತಾರೀಕು? ನಿನ್ನೆನ 29. ನೆನ್ನೆ ನೇಪಾಳದಲ್ಲಿ ಒಂದು ಫ್ಲೈಟ್ ಬಿದ್ದು 12 ಜನ ಸತ್ತೋಗಿದ್ದಾರೆ. ಒಂದು ಫ್ಲೈಟ್ ಅಲ್ಲಿ ಬಿದ್ದು 12 ಜನ ಸತ್ತೋಗಿದ್ದಾರೆ. 29. ಈ ವರ್ಷ ನನ್ನ ಬಗ್ಗೆ ನೀನ್ ನೋಡಿದ್ರೆ ನಾನು ಏನೇನ್ ಹೇಳಿದೀನಿ ಈ ವರ್ಷ ಅಂತ ಗೊತ್ತಾ ನಿನ್ಗೆ? ಯೂಟ್ಯೂಬ್ ಅಲ್ಲಿ, ಫೇಸ್ಬುಕ್ ಅಲ್ಲಿ ಇಲ್ಲ ಇಲ್ಲ ಮತ್ತೆ ದಿವಸ ಬಗ್ಲು ತೇರ್ತೀನಿ, ನೀನ್ ನೋಡ್ರಲ್ಲ. ಈ ವರ್ಷ 9ನೇ ತಿಂಗಳು ಡೇಂಜರ್ ಅಂತ ಪ್ರಿಡಿಕ್ಷನ್ ಮಾಡಿದ್ದೆ. 9ನೇ ತಿಂಗಳು 9ನೇ ತಾರೀಕು ನೇಪಾಳ ಅಟ್ಟಾಡ್ಸ್ಕೊಡ್ದು ಮಿನಿಸ್ಟರ್ ಮಕ್ಕಳಿಗೆ, ಮಿನಿಸ್ಟರ್ ಹೆಂಡತಿಗೆಲ್ಲ. ಗೊತ್ತಾ ನಿಮ್ಗದು? ಗೊತ್ತು. ಅದಾದ್ಮೇಲೆ 18ನೇ ತಾರೀಕು ಏನಾಯ್ತು ಗೊತ್ತಾ? ಏನಾಯ್ತು? 9ನೇ ತಿಂಗಳು 18ನೇ ತಾರೀಕು 18ನೇ ತಾರೀಕು ಶ್ರೀಲಂಕಾ ಒಂದ್ ಮ್ಯಾಚ್ ಆಡುತ್ತೆ. 9ನೇ ತಾರೀಕು ಹುಟ್ಟರನು ಲಾಸ್ಟ್ ಓವರ್ 5 6 ಹೊಡಿಸ್ಕೊತಾನೆ. ಎಷ್ಟು ಹೊಡಿಸ್ಕೊತಾನೆ? 5 ಬೇರೆ ದೇಶದ ಮೇಲೆ. ಮ್ಯಾಚ್ ಅವ್ರಪ್ಪ ಟಿವಿ ನೋಡ್ತಿರ್ತಾನೆ. ನನ್ನ ಮಗನ್ ಲೈಫ್ ಹಾಳಾಗೋಯ್ತು ಅಂತ ಅವ್ರಪ್ಪ ಅಲ್ಲೇ ಹಾರ್ಟ್ ಅಟ್ಯಾಕ್ ಸತ್ತೋಯ್ತಾನೆ ಟಿವಿ ನೋಡ್ಕೊಂಡ್ ಮನೆಯಲ್ಲಿ. ಮಿರಾಕಲ್. ಜಯಶ್ರೀ ಮ್ಯಾಚ್ ಶ್ರೀಲಂಕಾ ಗೆಲ್ತಾರೆ, ಲಾಸ್ಟ್ ಅಲ್ಲಿ ರನ್ ಹೊಡೆದ್ರು ನಿಮ್ಮ ಅಪ್ಪ ಇವ್ ಡೆತ್ ಆಗಿದಾರೆ ಅಂತ ಹೇಳ್ತಾನೆ. ಇದು ನಡೆದಿತ್ತು 18ನೇ ತಾರೀಕು. 18ನೇ ತಾರೀಕು ಒಬ್ಬ ತಮಿಳ್ ಆಕ್ಟರ್ಸ್ ಡೆತ್ ಆಗ್ತಾರೆ. ಅದೇ ತರ 27ನೇ ತಾರೀಕು ಏನಾಯ್ತು ಗೊತ್ತಾ? 9ನೇ ತಿಂಗಳು ಅಂತ ಎಲ್ಲ ಪೆಡಿಷನ್ ಮಾಡ್ತಾ ಇದೀನಿ. ಅಂದ್ರೆ ಇದೆಲ್ಲ ನಿಜ ಆಗಿದಾವೆ, ಜನಕ್ಕೆ ಅರ್ಥ ಆಗಲ್ಲ. ಏನ್ ಹೇಳಿ? ಅರ್ಥ ಆಗಲ್ಲ. ತಮಿಳ್ ವಿಜಯ್ ಆಚೆ ಬಂದಿಲ್ಲ. 27ನೇ ತಾರೀಕು ಕಾಲ್ ತುಣಿತದಿಂದ 52 ಜನ ಸತ್ತೋದ್ರು. ಅವತ್ತು 27ನೇ ತಾರೀಕು 9ನೇ ತಿಂಗಳು. ಇದೇ 18ನೇ ವರ್ಲ್ಡ್ ಕಪ್ IPL ಕಾಲ್ ತುಣಿದು 11 ಜನ ಸತ್ತೋದ್ರು. ಇದೆಲ್ಲವೂ ನಾನು ಪ್ರೆಡಿಕ್ಷನ್ ಮಾಡಿದೀನಿ. ರೆಡ್ ಸರಿಲ್ಲ ಈ ವರ್ಷ, 18ನ ನಂಬರ್ ಹಾಕಿ ಹೋಗ್ಬೇಡಿ, ತೊಂದ್ರೆ ಆಗುತ್ತೆ, ಇವೆಲ್ಲ ಪ್ರೆಡಿಕ್ಷನ್ ಮಾಡಿದ್ವಿ. ವೈಟ್ ಸರಿಲ್ಲ ಅಂತ ಹೇಳಿದೆ. ವೈಟ್ ಕಲರ್ ಬಟ್ಟೆ ಹಾಕಿ ಹೋಗಿ ಸ್ಟೇಡಿಯಂ ಅಲ್ಲಿ ನಿಂತ್ಕೊತ ಮ್ಯಾಚ್ ನಡೆಯಲ್ಲ, ಇವೆಲ್ಲವೂ 1000 ಹೇಳಿದೀವಿ. ಹಾಗಾಗಿ ನೀವು ಏನಾಗುತ್ತೆ, ನೀವು ಬರೀ ಬಿಗ್ ಬಾಸ್ ಕೇಳಕ್ ಬರ್ತಾ ಇದ್ರ, ಅಷ್ಟೆಲ್ಲ 1000 ಹೇಳಿದೀವಿ. ಜನ ಅದನ್ನ ಕೇಳಿದಾಗ ಜನಕ್ಕೆ ಇನ್ನೂ ಮನದರ್ಶನ ಮಾಡಬಹುದು. ಅದೇ ಲಾಯರ್ ಜಗದೀಶ್ 11ನೇ ತಾರೀಕು ನಾವು ಹೊಸ ವರ್ಷ ಅವ್ರನ್ನ ನಾವು ಇಂಟರ್ವ್ಯೂ ಮಾಡ್ತೀವಿ. ಆದ್ರೆ ಅವರೇ ಈ ವರ್ಷ ತುಂಬಾ ಸರಿ ಪ್ರಾಬ್ಲಮ್ ಅಲ್ಲಿ ಸಿಗಾಕ್ಯಂದ್ರು. ಆದ್ರೆ ಒಳ್ಳೆ ರೀತಿಯಲ್ಲೇ ಸಿಗಾಕ್ಯಂದ್ರೆ, ಕೆಟ್ಟ ರೀತಿಲಿ ಅಂತೇನಲ್ಲ. ಹೋರಾಟದಲ್ಲಿ ಅವರು ಕೂಡ 11 ಅವರು ಅವತ್ತು ಸ್ಟೇಷನ್ ನಿಂದ ಅವರು ಕಸ್ಟಡಿಗೆ ಹೋಗ್ಬೇಕಾದ್ರೆ ಅವ್ರ ಜರ್ಸಿ ನಂಬರ್ 47 ತಿಂದ್ಗಡೆ ಟಿ ಶರ್ಟ್ ಹಾಕಿದ್ರು. ನಾನು ಅದನ್ನ ಹೇಳಿದ್ರೆ ನಿಮ್ ಟಿ ಶರ್ಟ್ ಕೂಡ 47 ಇತ್ತು, ಅದು 11ನೇ ಬಂತು ಅಂತ ಹೇಳಿದೆ. ಅವರು 11ನೇ ತಾರೀಕು ಹುಟ್ಟೋದು. ರಾಹುಲ್ ದ್ರಾವಿಡ್ 11ನೇ ತಾರೀಕು. ಈ ವರ್ಷ ಇಂಜೂರ್ಡ್ ಆಗಿ ಮಿರಾಕಲ್ ಆಯ್ತು. ಕೆಟ್ಟ ನಂಬರ್ ಕೂಡ ಒಂದ್ ನಂಬರ್ ಪಾಸಿಟಿವ್ ಆಯ್ತು, ಒಂದ್ ನೆಗೆಟಿವ್ ಆಗುತ್ತೆ. ಹಾಗಾಗಿ ಈ ವರ್ಷ 9, 11 ಎಲ್ಲ ಡೇಂಜರ್. ಮುಂದಿನ ವರ್ಷ 8 ತುಂಬಾ ಡೇಂಜರ್. 2026 8ನೇ ನಂಬರ್ಸು, ಬ್ಲಾಕ್ ಕಲರ್ಸು ತುಂಬಾ ಡೇಂಜರ್. ಬ್ಲಾಕ್ ಕಲರ್ ಕಾರು, ಬ್ಲಾಕ್ ಬಟ್ಟೆ, ಇದೆಲ್ಲ ತುಂಬಾ ದೊಡ್ಡ ಅನಾಹುತ ಆಗುತ್ತೆ. ಮುಂದಿನ ವರ್ಷಕ್ಕೆ ಯಾವ್ದಾದ್ರು ಲಾಯರ್ಗಳು ಬ್ಲಾಕ್ ಬಟ್ಟೆ ಇರುತ್ತೆ, ದೊಡ್ಡ ಗಲಾಟೆ ಆಗ್ಬೋದು. ಲಾಯರ್ ಪರ್ಸನಲ್ ವಿಷಯಗಳು ಗಲಾಟೆ ಆಗ್ಬೋದು, ಅವ್ರಿಗೇನಾದ್ರು ಒಂದು ಕಾನೂನು ಚೇಂಜ್ ಆಗ್ಬೋದು. ಇದು ಏನಾದ್ರು ಒಂದು ಮಿರಾಕಲ್ ಆಗುತ್ತೆ. ಬ್ಲಾಕ್ ಅತಿ ಹೆಚ್ಚು ಯೂಸ್ ಮಾಡೋರ್ಗೆ ವೆರಿ ವೆರಿ ಡೇಂಜರ್. 8 ನಂಬರ್ಸ್ ಮುಂದಿನ ವರ್ಷ ತುಂಬಾ ಡೇಂಜರ್. 6 ಡೇಂಜರ್ ಅಂತ ಹೇಳಿದೀನಿ. ಇವಾಗ್ಲೇನೆ ಅದು ಸಿಂಟಮ್ಸ್ ಕಾಣಿಸ್ತಾ ಇದೆ. CSR 6ನೇ ತಾರೀಕು ಇವಾಗ ಇಂಜೂರ್ಡ್ ಆಗಿ ಒಳಗಡೆ ಬ್ಲಡ್ ಲೀಕೇಜ್ ಆಗಿ ಆಸ್ಟ್ರೇಲಿಯಾದಲ್ಲಿ ಅಡ್ಮಿಟ್ ಆಗಿದ್ದಾರೆ. ಅವ್ರು 6ನೇ ತಾರೀಕು. 8ನೇ ತಾರೀಕು ಡೇಂಜರ್. ಇದನ್ನೆಲ್ಲಾನು ಮುಂದಿನ ವರ್ಷ ಆ ಡೇಟ್ ರೂಟರ್ ಹುಷಾರಾಗಿರ್ಬೇಕು, ತುಂಬಾ ಹುಷಾರಾಗಿರ್ಬೇಕು. ಈ ಬ್ಲಾಕ್ ಬಟ್ಟೆ ಹಾಕೋರು ಹೆಂಗ್ ಮಾಡೋದು ಮತ್ತೆ ಲಾಯರ್ಸ್ ಎಲ್ಲ? ಅಂದ್ರೆ ಎಷ್ಟ್ ಬೇಕಷ್ಟು ಹಾಕಿ ಬೆಟರ್. ಅದನ್ನೇ ಪರ್ಮನೆಂಟ್ ಆಗಿ ಹಾಕೋರು ಇರ್ತಾರೆ, ಕ್ಯಾಮ್ರಾ ಚೆನ್ನಾಗಿ ಕಾಣುತ್ತೆ ಅಂತ. ಅದನ್ನ ಹುಷಾರಾಗಿರ್ಬೇಕು. ಏನ್ ಗುರುಜಿ, ನೀವು ಡೈಲಿ ಎಲ್ಲಾರು ಇಂಟರ್ವ್ಯೂ ನೋಡಿದೀವಿ, ಪಂಚೆ ಗಿಂಚೆ ಎಲ್ಲ ಹಾಕೊಂಡ್ ಶಿಸ್ತಾಗಿ ಪ್ರೊಫೆಷನ್ ಕೂತಿದ್ರಿ, ಇವತ್ತು ಶರ್ಟ್ ಪ್ಯಾಂಟ್ ಹಾಕಿದ್ರ, ಏನ್ ವಿಶೇಷ? ಹಂಗಂತ ಏನಿಲ್ಲ, ನಾನು ಯಾವಾಗ್ಲೂ ಹಿಂಗೆ ಇದ್ದೇನೆ. ಅಂದ್ರೆ ಬಟ್ಟೆ ಜ್ಯೋತಿಷ್ಯ ಹೇಳಲ್ಲ, ಬಟ್ಟೆಗಾಗಿ ವೇಷ, ಜ್ಯೋತಿಷ್ಯಗಾಗಿ ವೇಷ ಬೇಕಾಗಿಲ್ಲ ನನ್ಗೆ. ನನ್ ರಾಮ್ಬರ್ಗ್ ಬಿಳೆ ಪಂಚೆ ಬಿಳೆ ಶರ್ಟ್ ಉಡ್ತಾ ಇದ್ದೆ ಬಹಳ ವರ್ಷ ಆಯ್ತು. ಮತ್ತೆ ಇದನ್ನ ಟ್ರಾಕಿ ಬಿಗ್ ಬಾಸ್ ಹೋದ್ನಲ್ವಾ, ಅಲ್ಲಿ ಚಡ್ಡಿ ಟಿ ಶರ್ಟ್ ಹಂಗೆ ರೂಢಿ ಆಯ್ತು. ಮತ್ತೆ ಅದನ್ನ ಬಿಟ್ಟು ಇದನ್ಕೆ ಬಂದೆ ಅಷ್ಟೇ. ಅಲ್ಲಿಂದ ಹಿಂಗ್ ಚೇಂಜ್ ಆಯ್ತು. DKD ಡ್ಯಾನ್ಸ್ ಮಾಡ್ಬೇಕಾದ್ರೆ ಪ್ಯಾಂಟ್ ಶರ್ಟ್ ಹಾಕ್ತೆ, ಅದು ನನ್ಗೆ ಅವಾಗ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ, ಇವಾಗ ಅಡ್ಜಸ್ಟ್ ಆಯ್ತು. ನಾನು ಯಾವಾಗ್ಲೂ ಹೇಳಿದ್ನಲ್ವಾ, ನಾವು ಕೆಟ್ಟದಾಗ ನೋಡ್ರೆ ಕೆಟ್ಟದಾಗ ಕಾಣುತ್ತೆ, ಒಳ್ಳೆದ. ನಂಗೆ ಇವಾಗ ಬಟ್ಟೆ ಆಯ್ತು. ಮುಂಚೆಲ್ಲ ನಾವು ಜೀನ್ಸ್ ಪ್ಯಾಂಟ್ ಶೂ ಎಲ್ಲ ನಾವು ತುಂಬಾ ಚೆನ್ನಾಗಿ ಹಾಕ್ವೆ. ಆಮೇಲೆ ಬಿಟ್ಬಿಟ್ಟೆ ನಾನು. ಬೆಸ್ಟ್ ಬಿಳೆ ಪಂಚೆ ಬಿಳೆ ಶರ್ಟ್, ಅದೊಂದು ಯೋಗ ಅಂತ ಹಾಕ್ವೆ. ಇವೇ ನಾನು ಜಾಸ್ತಿ ಬ್ಲೂ ಹಾಕ್ತೀನಿ, ಬ್ಲಾಕ್ ಹಾಕ್ತೀನಿ, ನನ್ ಫೇವ್ರೆಟ್ ಆಗಿ ಹಾಕ್ತೀನಿ. ಹೆಂಗಿತ್ತು ಗುರುಜಿ ನಿಮ್ ಬಾಲ್ಯ ಎಲ್ಲ ಅಂತ ಬಂದ್ರೆ? ಬಾಲ್ಯ ಏನಾಗುತ್ತೆ, ನಾವೊಬ್ಬ ಜಮೀನ್ದಾರ್ ಫ್ಯಾಮಿಲಿ ಹುಡ್ತಾನು, ಅಷ್ಟ ಜಮೀನ್ದಾರರು. ಹಾಗಾಗಿ ಒಂದ್ ದೊಡ್ಡ ಜಮೀನ್ದಾರು. ಆ ತರ ಜಮೀನ್ ಇತ್ತು, ನನ್ ಬೇಕ್ರಿ ಇತ್ತು, ಬೇಕ್ರಿ ಕೆಲಸ ಮಾಡದೆ. ಚಿಕ್ಕ ವಯಸ್ಸಿಂದ ಅಷ್ಟೆಲ್ಲ ತರ ಹೇಳ್ವೆ. ಹಿಂಗಾಗಿ ಹಿಂಗೆ ಅಷ್ಟೇ ಹೇಳ್ತಾ ಬಂದೆ. ಆಕ್ಚುಲಿ ನಾ ಬರ್ಬೇಕಾದ್ರೆ ನಮ್ ಊರಾಗ ಜ್ಯೋತಿಷ್ಯ ನಿಮ್ದು ಜ್ಯೋತಿಷ್ಯ ತಿಳ್ಕೊಂಬಂದ್ರಿ.
ನಿಮ್ದು ಜ್ಯೋತಿಷ್ಯ ಕೇಳ್ಕೊಂಡ್ ಬಂದನ್ರಿ ನಾ ನಿಮ್ಮ ಹೆಸರು. ಬಟ್ ಅವ್ರು ಹೇಳಿದ್ರು ನೀವು ಗೌರ್ಮೆಂಟ್ ಜಾಬ್ ಹಿಡಿತಾರ ಆರ್ಯವರ್ಧನ್ ಅನ್ನೋರ ತಂದ್ ಹೇಳಿದ್ರು. ನಾನ್ ಗೌರ್ಮೆಂಟ್ ಅಂದ್ರ ಈ ಹೆಸರು ಇರೋರು ಏನ್ ಗೌರ್ಮೆಂಟ್ ಜಾಬ್? ಏನಾದ್ರು ಒಂದ್ ಗೌರ್ಮೆಂಟ್ ಜಾಬ್ ತಗೋತಾರೆ ಚೆನ್ನಾಗಿರೋದು, ಆರ್ಯವರ್ಧನ್ ಅನ್ನೋ ಹೆಸರು ಇರೋರು. ನನಗೆ ಕೊಡಲ್ವಾ? ನಂಗೆ ಏಜ್ ಆಗಿತ್ತಲ್ಲ 50 ವರ್ಷ. ನಿಮಗ್ ಕೊಡಲ್ಲ ಬಿಡಿ, ಆರ್ಯವರ್ಧನ್ ಅನ್ನೋ ಹೆಸರು ಇರೋರು ಒಳ್ಳೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇರ್ತಾರೋ ಅಂತ ಹೇಳಿದ್ರು ಅವ್ರು. ಒಳ್ಳೇದಾಯ್ತು, ಅವ್ರು ಹೇಳ್ದಂಗೆ ಇದಾನಂತಲ್ಲ, ಯಾವ್ದಾರು ಕೆಲಸ ಕೊಡ್ಸಿ. ಅಂದ್ರೆ ಅವ್ರ ಯೋಗಗಳು ಇರ್ಬೇಕು ಸರ್. ಏನ್ ಹೇಳಿ? ಯೋಗ. ಯೋಗ ಇರ್ಬೇಕು. ಯಾವ ಯೋಗ ಇದ್ರೆ ಬೆಟರ್? ಶುಕ್ರ ಯಾವ್ದೇ ಒಂದು ದಶೆ ನಡೆದ್ರು ಕೂಡ, ಕೆಟ್ಟ ದಶೆ ನಡೆದ್ರೆ ಒಳ್ಳೆ ದಶೆ ನಡೆಯಲ್ಲ. ಅದು ಯೋಗದಲ್ಲಿ ನಡೆದಾಗ ಯೋಗ ಬರುತ್ತೆ, ಕೆಟ್ಟ ನಡೆದಾಗ ಕೆಟ್ಟದ್ ಬರುತ್ತೆ. ಇದೇ ತರ ಒಂದು ನೀವು ಲಾಸ್ಟ್ ಟೈಮ್ ದರ್ಶನ್ ಸರ್ದವ್ರು ಕೂಡ ಪ್ರೆಡಿಕ್ಷನ್ ಮಾಡಿದ್ರಿ. ಅಂದ್ರೆ ಇದೇ ಚಾನಲ್ ಒಂದ್ ಚಾನಲ್ ಅಲ್ಲಿ ಬೇಲ್ ಆಗತ್ತೆ ಅವ್ರಿಗೆ ಅಂತ ಹೇಳಿದ್ರಿ. ನೀವು ಹೇಳ್ದಂಗ ಅವ್ರಿಗೆ ಬೇಲು ಆಯ್ತು, ಮತ್ತೆ ಒಳ್ಳೆ ಅವ್ರಿಗೆ ಹಿಂಗ ಈ ತರ ಒಂದು ಇನ್ಸಿಡೆಂಟ್ ಆಗ್ತದ ನಿಮ್ಗೆ ಅನ್ಸಿತ್ತ ಮೊದ್ಲ? ಇಲ್ರಿ ಅನ್ಸುತ್ತೆ, ಯಾಕೆ ಅನ್ಸಲ್ಲ? ಅನ್ಸಿತ್ರಿ ನಿಮ್ಗೆ ಮೊದ್ಲೇ? ಅನ್ಸುತ್ತೆ, ಅನ್ಸಿರುತ್ತರಿ. ಈಗ ನೆಕ್ಸ್ಟ್ ಮತ್ತೆ ಯಾವಾಗ ಅವರಿಗೆ ರಿಲೀಫ್ ಸಿಗ್ಬೋದು? ಈ ಸಲ ಒಂಥರ ಗೊಂದಲ ಇದೆ. ಒಂದ್ಸರಿ ಏನಲ್ಲಿ ಈ ಸರಿ ಗೊಂದಲ ಇದೆ. ಇದು ತುಂಬಾ ಆಳವಾಗಿದೆ, ಅದನ್ನ ಹೇಳಕ್ಕಾಗಲ್ಲ ಜನಗಳ ಮುಂದೆ. ಗೊತ್ತಿದ್ರು ಹೇಳಕ್ಕಾಗಲ್ಲ, ಗೊತ್ತಿರೋಂಗೆ ಹೇಳಕ್ಕಾಗಲ್ಲ. ಅವೆಲ್ಲ ತುಂಬಾ ಕಷ್ಟ ಆಗುತ್ತೆ. ಒಟ್ನಲ್ಲಿ ರಿಲೀಫ್ ಸಿಗುತ್ತೆ ಈ ಪ್ರಪಂಚದಲ್ಲಿ. ಯಾಕೆ ಸಿಗಲ್ಲ? ಸಿಗುತ್ತೆ, ಟೈಮ್ ಬೇಕು. ಈ ನಮ್ಮ ಉತ್ತರ ಕರ್ನಾಟಕದ ಬಗ್ಗೆ ಏನೇನ್ ಗೊತ್ತ ಸರ್ ನಿಮ್ಗೆ? ಉತ್ತರ ಕರ್ನಾಟಕದ ಬಗ್ಗೆ ಏನ್ ಗೊತ್ತು? ಕಡಕ್ ರೊಟ್ಟಿ ಗೊತ್ತು, ತೇಂಗಾ ಚಟ್ನಿ ಗೊತ್ತು. ಅದ್ಭುತವಾಗಿ ಒಳ್ಳೆ ಜನ, ಹೃದಯವಂತರು, ಹೊಸ ಪ್ರತಿಭೆ ಬರ್ತಾ ಇದಾರೆ. ಹೊಸದಾಗಿ ಗೌರ್ಮೆಂಟ್ ಕೆಲಸನ ತುಂಬಾ ಜನ ಸಿಗ್ತಾ ಇತ್ತು ಅವ್ರಿಗೆ. ತುಂಬಾ ಕಷ್ಟ ಬೀಳೋ ಜನ, ತುಂಬಾ ಬಿಸಿಲು. ಒಳ್ಳೇದಾಗ್ಲಿ ಅವ್ರಿಗೆ, ಚೆನ್ನಾಗಿರ್ಲಿ. ಅಲ್ಲಿ ರಾಜಕೀಯ ಬಗ್ಗೆ ಅದು ಗೊತ್ತಾ ನಿಮ್ಗೆ? ಉತ್ತರ ಕರ್ನಾಟಕದಾಗ ಹೆಂಗ್ ರಾಜಕೀಯ ನಡೀತದ? ನಂಗೆ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲ. ನಾನ್ ಬೆಂಗಳೂರು ಬಿಟ್ಟ ಎಲ್ಲ ಆಚೆ ಹೋಗೋದು ರೇರು. ಉತ್ತರ ಕರ್ನಾಟಕದಲ್ಲಿ ತುಂಬಾ ನಂಗೆ ಗೊತ್ತಿಲ್ಲ. ಎಷ್ಟೋ ಬಂದಿರ್ತೀವಿ, ಸುಮ್ನೆ ಬಂದ್ ಹಿಂಗ್ ಬಂದ್ಬಿಟ್ಟಿರ್ತೀನಿ. ಹಂಗಾಗಿ ಅಲ್ಲಿ ಎಲ್ಲಿ ಬಂದಿರ್ತೀರಿ? ಉತ್ತರ ಕರ್ನಾಟಕ ಯಾವ್ಯಾವ ಊರಿಗೆ ಬಂದಿದೆ? ನಂಗೆ ಗುಲ್ಬರ್ಗದಲ್ಲಿ ಬೇಕರಿ ಕೆಲಸ ಮಾಡ್ತಾ ಇದ್ದೆ ಮುಂಚೆ ರೀ. ಬೇಕರಿ ಕೆಲಸ ಮಾಡಿದ್ದೆ ನಾನು ಚಿಕ್ಕ ಹುಡುಗನಲ್ಲಿ. ಗುಲ್ಬರ್ಗದಲ್ಲಿ MG ರೋಡಲ್ಲಿ ಮಾಡಿದ್ದೀನಿ, ಆ ಮೆಡಿಕಲ್ ಕಾಲೇಜ್ ಹತ್ರ ಮಾಡಿದ್ದೀನಿ. ಗುಲ್ಬರ್ಗದಲ್ಲಿ MG ರೋಡ್ ಇದೆ, ನಿಮ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಇಲ್ಲ ಅಲ್ಲ, ನಾನು ಇಲ್ಲಿ ಬೆಂಗಳೂರು ಹೇಳ್ತಾ ಇದ್ರಿ, ಮತ್ತೆ ನೀವು ಸಡನ್ ಆಗಿ ಶಿಫ್ಟ್ ಚೇಂಜ್ ಆಗಿ ಮಾಡ್ಕೊಂಡ್ಬಿಟ್ರಿ. ನಾನು ಗುಲ್ಬರ್ಗನ ಹೇಳ್ತಿರೋದು. ಹಾಗಾಗಿ ಅಲ್ಲಿ ಮೈಸೂರಲ್ಲಿ ಕೆಲಸ ಮಾಡಿದ್ದೀನಿ. ನಮ್ ಹುಡ್ಗ, ನಮ್ ಡ್ರೈವರ್ ಯಾದಗಿರಿ, ಅವನು ಯಾದಗಿರಿ, ಅವನ್ ಯಾದಗಿರಿ. ಅವ್ರ ಮನೆಗೂ ಹೋಯ್ತೀನಿ, ಅವ್ರ ಊರಿಗೂ ಹೋಯ್ತೀನಿ. ಹಾಗಾಗಿ ನಾನು ಅವ್ನು ತುಂಬಾ ಲವ್ ಮಾಡ್ತೀನಿ. ನನ್ನ ಲೈಫಲ್ಲಿ ಸಿಕ್ಕಾಪಟ್ಟೆ ಲವ್ ಮಾಡ್ತೀನಿ ಅವನ್ನ, ನಮ್ ಡ್ರೈವರ್ನ. ಅಷ್ಟಿಷ್ಟ ಅಲ್ಲ, ನಂಗೆ ಈ ಪ್ರಪಂಚದಲ್ಲಿ ಅವನೇ ಹೆಚ್ಚು ಅನ್ನೋ ತರ ಲವ್ ಮಾಡ್ತೇನೆ. ಫ್ಯಾಮಿಲಿಗಿಂತ ಎಲ್ಲದಕ್ಕಿಂತ ಹೆಚ್ಚು. ಫ್ಯಾಮಿಲಿಗಿಂತಲ್ಲ, ಫ್ಯಾಮಿಲಿ ಅದೊಂದು ಸಪ್ರೇಟ್. ನಂಗೆ ಮೊದಲನೇ ಇಷ್ಟವಾದ ಒಂಥರ, ನಂಗೆ ತುಂಬಾ ಇಷ್ಟವಾದ ವ್ಯಕ್ತಿ ಅವನು. ತುಂಬಾ ನಾನು ಯಾವಾಗ ಹೇಳ್ತೀನಿ, ಲವ್ ಬಾರ್ಲಾ ಅಂತೀನಿ, ಅಷ್ಟ್ ಲವ್ ಮಾಡ್ತೀನಿ. ನಂಗೆ ತುಂಬಾ ಇಷ್ಟ. ಅವ್ನು ನನ್ನ ಸೇವೆ ತುಂಬಾ ಮಾಡ್ತಾನೆ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ತುಂಬಾ ಇಷ್ಟ ನನ್ನ ಡ್ರೈವರ್ ಕಂಡ್ರೆ. ಏನ್ರಿ ಅಂದ್ರೆ ಗುರೂಜಿಗೆ ಇಷ್ಟ ಆಗೈತಿಪ್ಪ ಅಂತ ಅವ್ರ ಮನಸ್ಪೂರ್ವಕ ಹೇಳಕತ್ತಾರಂದ್ರ ಅವ್ರ ಡ್ರೈವರ್ ಒಬ್ರ, ಅವ್ರ ತಕ್ಕಿರುವಂತ ಕ್ವಾಲಿಟಿ ಏನ್ರಿ? ಅಂದ್ರೆ ಗುರೂಜಿಗೆ ಇಷ್ಟ ಆಗ್ಬೇಕಂದ್ರೆ ಯಾವ್ಯಾವ ಕ್ವಾಲಿಟಿ ಇದ್ರೆ ಇಷ್ಟ ಆಗ್ತದ್ರಿ? ಆ ತರ ಏನಿಲ್ಲ, ನನಗೂ ಅವ್ರಿಗೂ ತುಂಬಾ ಆತ್ಮಗಿರ್ತೀವಿ. ಪ್ರಪಂಚದಲ್ಲಿ ಗಂಡ ಹೆಂಡತಿ ಯಾರು ಒಟ್ಟಿಗೆ ಇರಕ್ಕಾಗಲ್ಲ ಸರ್, ಹಿಂಸೆ ಜಾಸ್ತಿ. ನಾವಿಬ್ರು ತುಂಬಾ ಚೆನ್ನಾಗಿರ್ತೀನಿ. ತುಂಬಾ ನಂಗೆ ತುಂಬಾ ಇಷ್ಟ ಅವ್ನ ಕಂಡ್ರೆ. ಇನ್ನೊಬ್ರು 4 ಬಾರಿಸ್ಲಾನೋ ಸಿಟ್ಟತ್ತೆ. ಒಬ್ಬ ಹಂಗೆ, ಒಬ್ಬ ಹಿಂಗೆ, ನಾನೇನ್ ಮಾಡಾರ. ಉತ್ತರ ಕರ್ನಾಟಕದವ್ರು ಅವ್ನು ತುಂಬಾ ಒಳ್ಳೆನು. ಯಾರು ಹೇಳಿದ್ರು ಉತ್ತರ ಕರ್ನಾಟಕದವ್ರನ್ನ ಡ್ರೈವರ್ ಏನಾರು ಕೆಲ್ಸ ಕೇಳಿ ಅಂತೀನಿ. ಒಳ್ಳೆ ವ್ಯಕ್ತಿಗಳು, ಒಳ್ಳೆ ಜನ, ನೋಡಕ್ ರಫ್ ಸಾಫ್ಟ್. ಅದು ಸಂಘಟನೆ ಒಳಗೆ ಜಾಸ್ತಿ ಇರೋದು ಅಲ್ಲೇನೆ ಉತ್ತರ ಕರ್ನಾಟಕದಲ್ಲಿ. ಹಂಗಾಗಿ ಇದು ಬಿಗ್ ಬಾಸ್ ಬಗ್ಗೆ ಮಾತಾಡ್ರಿ ಸರ್. ಈಗ ಸಪೋಸ್ ಇಫ್ ಏನ್ರಿ ನಿಮ್ಗೆ ಆಸ್ ಎ ಗೆಸ್ಟ್ ಆಗಿ ಒನ್ ಡೇ ಬಿಗ್ ಬಾಸ್ ಬಾ ಅಂತ ಕರೆದ್ರೆ ಹೆಂಗ್ ಹೋಗ್ತೀರಾ? ಒನ್ ಡೇ ಹೋದ್ರೆ ಮಜಾ ಇಲ್ಲ ನಮಗೆ, ಮಜಾ ಇಲ್ಲ ನಂಗೆ. ಈ ಸರಿ ಬಿಗ್ ಬಾಸ್ ಹೋದ್ರೆ ಬಲ ಕಾಮಿಡಿ ಮಾಡ್ತೀನಿ, ಅಂದ್ರೆ ಬಲ ಕೆಣಕ್ತೀನಿ ನಾನು. ಈ ಸರಿ ನಾನು ಯಾವಾಗ ಕರೆದೆ ಅವಾಗ ನನಗೆ ಅವಾಗ ಬಿಗ್ ಬಾಸ್ ನೋಡಿರಲ್ಲ. ಮತ್ತೆ ಜನ ಹಿಂಗೆಲ್ಲ ನೋಡ್ತಾರೆ, ಇದಕ್ಕೋಸ್ಕರ ನೋಡ್ತಾರೆ, ಹಿಂಗ್ TRPಗೋಸ್ಕರ ನೋಡ್ತಾರೆ ಅಂತ ಗೊತ್ತಿರಲ್ಲ. ನಾವ್ ಇದ್ದಂಗೆ ಇದ್ಬಿಟ್ಟು ಈ ಸರಿ ಹೋದ್ರೆ ಸಖತ್, ಬಿಗ್ ಬಾಸ್ ಹೋದ್ರೆ ಈ ಸರಿ ಸಖತ್ತೆ ಮಾಡ್ಕೊಡ್ತೀವಿ. ಯಾವ ತರ ಏನೇನ್ ಕೊಡ್ತೀರಿ? ಅಲ್ಲಿ ಹೆಂಗಿರ್ತಂಗ್ ಕರೆಕ್ಟ್ ಆಗಿ ಕೊಡ್ತೀವಿ. ಹೆಂಗ್ ಕೊಡ್ತೀವಿ ಅಂದ್ರೆ ಅಲ್ಲಿ ಹಿಂಗಿದೆ, ನಾವೆಲ್ಲ ನೋಡಿದ್ವಿ.
ಜಾಸ್ತಿ ಮಾತಾಡೋಕ್ ಬಿಗ್ ಬಾಸ್ ಮನೆಗೆ ಹೋದ್ರೆ ಅಷ್ಟೇ ವ್ಯತ್ಯಾಸ. ಏನೇಳಿ ಜಾಸ್ತಿ ಮಾತಾಡು ಮಾತಾಡು ಅಂತ ಮಾತಾಡ್ತಾ ಇರ್ಬೇಕು ಗಿಲ್ಲಿ ತರ. ಗಿಲ್ಲಿ ಇಷ್ಟ ಆಗ್ತಾನೆ ನಿಮ್ಗೆ? ಯಾಕೆ ಇಷ್ಟ ಆಗಲ್ಲ? ಇಷ್ಟ ಆಗ್ತದೆ. ಇಷ್ಟ ಆಗ್ತಾನೆ. ಕಾವ್ಯ ಇಷ್ಟ. ಕಾವ್ಯ ಇಷ್ಟ. ಮತ್ತು ಗಿಲ್ಲಿ ಕಾವ್ಯ ನನ್ನ ಜೊತೆ ಡ್ಯಾನ್ಸ್ ಅಲ್ಲಿ ಇದ್ರು DKD ಅವ್ರಿಬ್ರು ಪರಿಚಯ. ನನ್ಗೆ ಅವ್ರಿಗೂ ನಮ್ಗೊಂದು 15 ವಾರ ಒಳನಾಟ ಇತ್ತು. ಅದರಿಂದ ಒಂದ್ 5 ತಿಂಗಳ ಕಾಲ 3-4 ತಿಂಗಳ ಕಾಲ ನಮ್ಮಿಬ್ರು ಅಲ್ಲಿದ್ವಲ್ಲ, ಹಂಗಾಗಿ. ಏನಾದ್ರು ಟಿಪ್ಸ್ ಕೇಳಿದ್ರ ನಿಮ್ಮನವ್ರು ಹೋಗೋಕ್ಕಿಂತ ಮುಂಚೆ? ಏನ್ ಅವರೇ ಪಂಟ್ರು, ಸೀರಿಯಲ್, ಸಿನಿಮಾ ಎಲ್ಲ ಮಾಡ್ಕೊಂಡ್ರೆ ನಮ್ಮನೇನ್ ಕೇಳ. ಬಟ್ ಬಿಗ್ ಬಾಸ್ ಅಲ್ಲಿ ವರ್ಕ್ ಆಗಲ್ಲ ಗುರುಜಿ ಅದೆಲ್ಲ. ಅದೆಲ್ಲ ಸುಳ್ಳು. ಮಾತಾಡೋಣ ಯಾವತ್ತಿದ್ರು ವರ್ಕ್ ಆಗ್ತಾನೆ. ಬಿಗ್ ಬಾಸ್ ಹಿಂಗಂದ್ರೆ ನೀವು ಆಚೆ ಬರ್ಬೇಕಂದ್ರೆ ಸೈಲೆಂಟ್ ಆಗಿ ನಿಮ್ನ ಆಚೆ ಹಾಕ್ತಾರೆ. ಬಿಗ್ ಬಾಸ್ ನೀವ್ ಎಷ್ಟು ದಿವಸ ಬೇಕಾದ್ರೆ ನೀವ್ ಇರ್ಬೋದು, ನೀವ್ ಮಾತಾಡ್ತಲೇ ಇರ್ಬೇಕು ಇದಕ್ಕೆ. ನಂಗೆ ಮಾತಾಡೋದ್ ನೀವು ಮಾತಾಡಿಲ್ಲ ನಿಮ್ನ ನೀವು ಡಲ್ ಆಗಿ ಅಂತ ಅವ್ರೇ ಆಚೆ ಕಳಿಸ್ತಾರೆ. ಓಟು ಕಮ್ಮಿ ಬಂದಿತ್ತೆ ಅಂತ ಅಷ್ಟೇ, ಅವರೇ ಆಚೆ ಕಳಿಸ್ತಾರೆ. ಏನ್ ಗುರುಜಿ ನೀವು ಈ ತರ ಪಂಟ್ರಲ್ಲ ಮಾತಾಡೋಕೆ? ಒಂದ್ 10 ಜನ ಒಂದ್ರು ಒಂದೇ, ನೀವು ಒಬ್ರು ಅಂದ್ರೆ ಮಾತಾಡೋದಕ್ಕೆ ಅಷ್ಟು ಕೊನೆವರೆಗೂ ಇದ್ದಿದ್ದು ನಾನು. ಮಾತಾಡಿದ್ಕೆ ಅಲ್ಲಿವರೆಗೆ ಇದ್ದಿದ್ದು. ಅಲ್ಲೇನ್ ಗೊತ್ತಾ ಸರ್, ಬಿಗ್ ಬಾಸ್ ಮನೇಲಿ ಯಾರನ್ನು ಫ್ರೆಂಡ್ಶಿಪ್ ಮಾಡ್ಕೋಬಾರ್ದು. ಸುಮ್ಮನೆ ಮಾತಾಡ್ತಾ ಇರ್ಬೇಕು. ಎಲ್ಲಾರ ಕಲ್ಲು ಜಗಳಾಡು, ಎಲ್ಲಾರ ಕಲ್ಲು ಮಾತಾಡು, ಆ ಸಕದಾಗ ಹೋಗುತ್ತೆ. ಒಬ್ರಿಗೆ ಸೀಮಿತ ಆಗ್ಬಾರ್ದು. ಏನೇಳಿ ಒಬ್ರಿಗೆ ಸೀಮಿತ ಆಗ್ಬಾರ್ದು. ಹೌದು. ಇದು ನಮ್ ವಿರಾಟ್ ಕೊಹ್ಲಿ ಬಗ್ಗೆ ಹೇಳಿ ಗುರುಜಿ, ಏನಾದ್ರು ನಿಮ್ ಫೇವ್ರೆಟ್ ಸಬ್ಜೆಕ್ಟ್? ವಿರಾಟ್ ಕೊಹ್ಲಿಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ವಿರಾಟ್ ಕೊಹ್ಲಿ ಒರಿಜಿನಲ್ ಗೊತ್ತು, ನಂಗೆ ಹೇಳಕ್ ಆಗಲ್ಲ. ಅದನ್ನ ಒಗ್ಗಟ್ಟಾಗಿ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ವಿರಾಟ್ ಕೊಹ್ಲಿ ಇವತ್ತವರೆಗೂ ಅವ್ರ ರಾಹು ದಶೆ ನಡೀತೈತೆ, ತುಂಬಾ ಹೆಸರು ನೇಮೆಲ್ಲ ಮಾಡಿದ್ದಾರೆ. ವಿರಾಟ್ ಕೊಹ್ಲಿ ಪುನೀತ್ ರಾಜ್ಕುಮಾರ್ ತೊಂದರೆಯನ್ನು ಅನುಭವಿಸ್ತಾರೆ ಅಂತ ಹೇಳುತ್ತೆ. ನೆಕ್ಸ್ಟ್ ಏನಕ್ಕೆ ಈ ತರ ಆಗುತ್ತೆ ಅಂದ್ರೆ ಅವ್ರ ಗುರು ನಕ್ಷತ್ರ, ಅವ್ರ ಗುರು ದಶೆ ಚೆನ್ನಾಗಿಲ್ಲ. ಅವ್ರು ಇವತ್ತವರೆಗೂ ಗುರು ನಕ್ಷತ್ರ ಬಂದಾಗ ಪುನರ್ವಸು, ವಿಶಾಖ, ಪೂರ್ವಭದ ನಕ್ಷತ್ರ ಅವರ ಲಕ್ಕಿ ಡೇಟು, ಲಕ್ಕಿ ದಿನ ಬಂದ್ರು ಕೂಡ ಅವತ್ತು ಅವ್ರು ಮ್ಯಾಚ್ ಅಲ್ಲಿ ರನ್ನೇ ಮಾಡಲ್ಲ ಇವತ್ತವರೆಗೂ. ಆಮೇಲೆ ಅವತ್ತಿನ ದಿವಸ 100 ಹೊಡೆದು 50 ಹೊಡೆದು ಮ್ಯಾಚ್ ಓದೋಗ್ಬಿಟ್ಟಿರ್ತಾರೆ. ಈ ಥರ ಒಂದು 2-3 ಸರಿ ಆಗಿರುತ್ತೆ. ಅವ್ರಿಗೆ ಗುರು ದಶೆ ಇನ್ನೊಂದು 7-8 ವರ್ಷದೊಳಗಡೆ ಬರುತ್ತೆ. ಅವ್ರಿಗೆ ತುಂಬಾ ಜೀವಕ್ಕೆ ತೊಂದರೆ ಇದೆ. ವಿರಾಟ್ ಕೊಹ್ಲಿಗೆ ಜೀವಕ್ಕೆ ತುಂಬಾ ತೊಂದರೆ ಇದೆ. ನಾನು ಇದನ್ನ ಯೋಚನೆ ಮಾಡಿ ಒಂದು 3-4 ವರ್ಷದಿಂದ ನನ್ನ ಕೇಶವಂತ ಹುಡುಗಿದ್ದೆ, ನಾನು ಒಂದು ನೈಟ್ ಚರ್ಚೆ ಮಾಡ್ತೀನಿ, ಅವನಿಗೆಲ್ಲ ಹೇಳ್ತೀನಿ. ಅವ್ನು ಮೊನ್ನೆಲ್ಲ ಹೇಳ್ತೀನಿ, ಇದನ್ನ ಸರಿಯಾಗಿ ಹೈಲೈಟ್ ಮಾಡಿ ಸರ್, ನನಗೆ ಹೇಳ್ತಿಲ್ಲ ಇದ್ರೆ 3 ವರ್ಷ ನಾನು ಅದೇ ತರ ಆಗ್ತೈತೆ ಅಂತ. ಮೊನ್ನೆ ಲಾಸ್ಟ್ 0ಗೆ ಔಟ್ ಅದ ನೋಡಿ, ಅವತ್ತು ಕೂಡ ವಿಶಾಖ ನಕ್ಷತ್ರ ಇತ್ತು. 2ನೇ ಮ್ಯಾಚ್ ಆಸ್ಟ್ರೇಲಿಯಾದಲ್ಲಿ. ಬಟ್ 3rd ಮ್ಯಾಚ್ ಹೊಡೆದ್ರು, ಅವತ್ತು ಇರ್ಲಿಲ್ಲ. ಅದು ಏನ್ ಹೇಳಿ 3rd ಮ್ಯಾಚ್ ಇರ್ಲಿಲ್ಲ. ಅವತ್ತು ಇದ್ದಾಗ ಅವ್ನು ಆಡಲ್ಲ. ಫಸ್ಟ್ ದಿವಸ ಆಯ್ತು, 2ನೇ ದಿವಸ ಆಯ್ತು. ಅವರು ಫಿಟ್ ಆಗಿರೋದ್ರಿಂದ ಆರೋಗ್ಯವನ್ನ ನೋಡ್ಕೋಬೇಕು. ಅವ್ರ ಆರೋಗ್ಯಕ್ಕೆ ತೊಂದರೆ ಇದೆ. ಮುಂಚೆಲೆ ಅವತ್ತೊಂದು ದಿವಸ ಯಾವತ್ತೋ ತಲೆಗೆ ಬಿದ್ದಿದ್ರು ಗ್ರೌಂಡ್ ಅಲ್ಲಿ. ಅವ್ರ ಗ್ರೌಂಡ್ ಅಲ್ಲಿ ಅವತ್ತು ಬಿದ್ದಿದ್ರು ಮ್ಯಾಚ್ ಆಡ್ಬೇಕಾದ್ರೆ. ಅವತ್ತು ಗುರು ನಕ್ಷತ್ರ ಇತ್ತು. ಒಟ್ಟಿನಲ್ಲಿ ಅವ್ರ ಗುರು ದಶೆ ಅವ್ರಿಗೆ ಜೀವಕ್ಕೆ ತೊಂದರೆ ಇದೆ. ಅವ್ರು ತುಂಬಾ ಹೆಲ್ತ್ ಕಡೆ ಕೇರ್ ಕೊಡ್ಬೇಕು. ಇದು ನಕ್ಷತ್ರಕ್ಕ ನಿಮಗ್ ಮುಂಚೆ ಎಲ್ಲ ಗೊತ್ತಾಗ್ತದ ಗುರುಜಿ? ಇಲ್ಲ, ಅದು ಗೊತ್ತಾಗ್ತದಲ್ಲ, ಅದಕ್ಕೆ ಏನಾದ್ರು ಸೊಲ್ಯೂಷನ್ ಇದೆಯಾ? ಮುಂಚೆ ಏನಾದ್ರು ಅದನ್ನ ಇವಾಗ ಹೇಳ್ಬೇಕು. ಇದನ್ನೆಲ್ಲ ನಾವು ಪ್ರೂವ್ ಮಾಡಕ್ ಆಗಲ್ಲ. ಏನ್ ಹೇಳಿ ಪ್ರೂವ್ ಮಾಡಕ್ ಆಗಲ್ಲ. ಅದನ್ನ ಕೇಳಿ ಫಾಲೋ ಮಾಡೋದಿದ್ರು ಫಾಲೋ ಮಾಡ್ತಾರೆ. ಅಲ್ಲ, ಅದರಿಂದ ಸೊಲ್ಯೂಷನ್ ಇದೆ ಮುಂದೆ. ಆದ್ರೆ ಅವ್ರು ಎಕ್ಸ್ಟ್ರಾರ್ಡಿನರಿ ಊಟ ಮಾಡೋದು, ಎಕ್ಸ್ಟ್ರಾರ್ಡಿನರಿ ನಾನು ತುಂಬಾ ತಿಂದಿದ್ದೀನಿ, ನಾನು ತುಂಬಾ ದಪ್ಪ ಇದ್ದ ಚೆಕ್ ಮಾಡಿ ಕೊಲೆಸ್ಟ್ರಾಲ್ ಇದೆ ಅಂತ ಹೇಳ್ತಾರೆ. ವಾಸ್ತು ಪ್ರಕಾರ ಮೂವಿ ನೋಡಿದಿರಾ? ಯಾವ್ದದು ವಾಸ್ತು ಪ್ರಕಾರ ಅಂತ? ಯಾರ್ದದು? ಅದು ಜಗ್ಗೇಶ್ ಅವರು, ರಕ್ಷಿತ್ ಶೆಟ್ಟಿ ಅವ್ರದ್ದು. ಇಲ್ಲಿ ನೋಡಿಲ್ಲ. ನೋಡಿಲ್ಲ? ಅದ್ರಲ್ಲೂ ಇದೇ ಮ್ಯಾಟರ್ ಇದೆ, ವಾಸ್ತು ಪ್ರಕಾರ. ನಂಗೆ ಗೊತ್ತಿಲ್ಲ. ಮನಿ ಹೆಂಗ್ ಕಟ್ಬೇಕು ವಾಸ್ತು ಪ್ರಕಾರ. ಅದು ಸಿನಿಮಾದಲ್ಲಿ ಹಂಗೆಲ್ಲ ತೋರ್ಸಕ್ ಆಗಲ್ಲ. ರೋಡಲ್ಲೇ ಡ್ಯಾನ್ಸ್ ಮಾಡ್ತಾರೆ ಹೀರೋಗಳು. ರೋಡಲ್ಲಿ ಜನರಲ್ಲೇ ಮಾಡಕ್ಕಾಗತ್ತಾ? ಜನರಲ್ಲೇ ಮಾಡಕ್ಕಾಗತ್ತಾ ಸರ್? ಹಾಗಾಗಿ ಟೇಷನ್ ಬೈದ್ಬಿಟ್ಟು ಬರ್ತಾರೆ, ಅಲ್ಲಿ ಕೂರಕ್ಕೂ ಕೊಡಲ್ಲ ಅವರು ಟೇಷನ್ ಅಲ್ಲಿ. ಬಟ್ ಈ ಗುರುಜಿ ಹೆಂಗಂದ್ರೆ ರೀ, ಈ ಎಷ್ಟೋ ಜನ ವಾಸ್ತು ಹೇಳೋರಾಗ್ಲಿ, ಮತ್ ಹಿಂಗ ದೇವ್ರ ಬಂದೈತೆ ಹೇಳೋರಾಗ್ಲಿ, ಅಥವಾ ಮೋಟಿವೇಶನ್ ಹೇಳೋರಾಗ್ಲಿ, ಯಾರು ಇಷ್ಟು ಲಾಂಗ್ ಪೀರಿಯಡ್ ಮಾರ್ಕೆಟ್ ಒಳಗೆ ಉಳ್ಕೊಂಡಿಲ್ಲ, ಒಂದ್ ಹೆಸರು ಮಾಡಿಲ್ಲ. ನೀವು 15 ವರ್ಷ ಆತ್ ಮಾರ್ಕೆಟ್ ಒಳಗೆ ಹೋಗಿದ್ದೀರಿ. ಇದು ಫಸ್ಟ್ ಬಂದಾಗ ನಿಮ್ಗೆ ಹೆಸರು ಹೆಂಗಿತ್ತು, ಇವಾಗೂ ಹಂಗ ಹೆಸರದ. ಏನ್ ಹೇಳ್ತಾರ ಹಿಂದಿನ ರಹಸ್ಯ? ನಾನು ನಿಯತ್ತಾಗಿದ್ದೀನಿ, ನೇರವಾಗಿದ್ದೀನಿ. 100 ಕೋಟಿ ಇದ್ದೋನ್ ಬಂದ್ರು ಅಷ್ಟೇನೆ. ಹೆಂಡತಿ ತಾಳಿ ಅಡೆ ಇಟ್ಬಿಟ್ಟು ಬಂದು ಕೇಳಿದ್ರು ನಾನು ಒಂದೇ ತರ ಮಾತಾಡ್ತೀನಿ. ಹೆಂಡತಿ ತಾಳಿ ಅಡೆ ಇಟ್ಬಿಟ್ಟು ಕೆಲವು ಇದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೆಂಡತಿ ತಾಳಿ ತಕ್ಕೊಟ್ಟು ಕೇಳಿದ್ರು ಇದಾರೆ. ಏನ್ ಹೇಳಿ, ಹೆಂಡತಿ ತಾಳಿ 2 ಜನ ಒಂದೇ ರೇಟ್ ಇರುತ್ತೆ. ನೀವು ತಕ್ಕೊಟ್ಟು ಬಂದಂತ ಜಾಸ್ತಿ ಇರಲ್ಲ, ಅಡೆ ಇಟ್ಬಿಟ್ಟು ಬಂದ್ರು ನಾನು ಕಮ್ಮಿ ಇರಲ್ಲ. ನಿಮ್ಮ ಹಣ ಬರೋ ನಿಮ್ಗೆ ಹೇಳ್ತಾ ಇದ್ದೀನಿ, ನಾನ್ ದೇವರಲ್ಲ. ನಿಮ್ಮ ಹಣ ಬರೋ ನಿಮ್ಗೆ ಹೇಳ್ತೀನಿ.
ಒಂದ್ ಸ್ವಲ್ಪ ದಪ್ಪ ಹಾಕಿದ ದೋಸೆ ಅದೇ ಸಟ್ ದೋಸೆ, ಹ್ಮ್ ಇನ್ನು ಚೂರು ಅಗ್ಲ ಉದ್ಬಿಟ್ರೆ ಅದೇ ಮಸಾಲೆ ದೋಸೆ. ದೋಸೆನೆ ಅದು, ಹಿಟ್ಟಲ್ಲಿ ಯಾವ್ದು ಚೇಂಜ್ ಇರಲ್ಲ. ಹ್ಮ್ ಹಾಗಾಗಿ ಏನ್ ಹೇಳಿದ್ರಿ ಗುರುಜಿ? ನಾನು ಏನ್ ಕೇಳಿದೆ, ಹಿಟ್ಟು ದೋಸೆ ಅಂತಿದ್ರಿ. ನೋಡು, ಒಂದ್ ದೋಸೆ ಇದೆಯಲ್ಲ, ಸ್ವಲ್ಪ ದಪ್ಪ ಹಾಕಿರೋದು ಸಟ್ ದೋಸೆ ಆಗುತ್ತೆ, ಅದನ್ನೇ ಅಗ್ಲ ಉದ್ದಿದ್ರೆ ಮಸಾಲೆ ದೋಸೆ ಆಗುತ್ತೆ. ಹ್ಮ್ ದಪ್ಪ ಇದ್ರು ನಾನು ತಲೆ ಕೆಡಿಸ್ಕೊಳಲ್ಲ, ಸಣ್ಣ ಇದ್ರು ತಲೆ ಕೆಡಿಸ್ಕೊಳ್ಳೋ, ದೋಸೆ ಅಂತೆಲ್ಲ ನಾನು ತಿಳ್ಕೊಂಡ್ ಹೇಳೋದು ಅಂತ ಹೇಳಿದೆ. ಅಂದ್ರೆ ಎಲ್ಲರಿಗೂ ಒಂದೇ. ಒಂದೇ. ಬಟ್ ಇನ್ನೊಂದ್ ಕೇಳ್ಪಟ್ಟವ್ರೆ, ಇವಾಗ ಡೆಲಿವರಿ ಮಾಡ್ಕೋತಿರ್ತಾರಲ್ಲ ಲೇಡೀಸ್, ಅವರು ನಿಮ್ ಟೈಮ್ ಕೇಳಿ ನಾಳೆ ಆಗ್ಬೇಕಿರೋದು ಇವತ್ತು ಅಥವಾ ಇವತ್ತು ಆಗ್ಬೇಕಿರೋದು ನಾಳೆ, ಈ ತರ ಕೂಡ ಡೆಲಿವರಿ ಮಾಡ್ಕೊಂಡಾರ ಅಂತ ಹೇಳಿ ಕೇಳ್ಪಟ್ಟವ್ರು. ಕರೆ ತುಂಬಾ ಜಾಸ್ತಿ ಇದೆ ನನ್ನ ಹತ್ರ, ಜಾಸ್ತಿ ಜನ ಬರ್ತಾರೆ, ಅದ್ರಿಂದ ಅವ್ರ ಲಕ್ ಚೇಂಜ್ ಆಗುತ್ತೆ. ಹುಟ್ಟಾದ್ಮೇಲೆ ಜ್ಯೋತಿಷ ಕೇಳ್ತಾರೆ, ಹುಟ್ಟಕ್ಕಿಂತ ಮುಂಚೆಲ್ಲ ಮಗು ಜ್ಯೋತಿಷ ಕೇಳಿ ಉಟ್ಬಿಟ್ರೆ ತಲೆನೋ ಕಮ್ಮಿ. ಯಾವಾಗ ಎಲ್ಲ ಇದ್ಬೇಕು ಅವ್ ಇದ್ಬಿಟ್ರೆ ಅವ್ನ ಲೈಫ್ ಅಲ್ಲಿ ಅವ್ರು ಬದುಕಿ ಹೋಯ್ತಾರೆ. ಗೌರ್ಮೆಂಟ್ ಕೆಲಸ ಬೇಕಾ, ದೊಡ್ಡ ವ್ಯಕ್ತಿ ಬೇಕಾ, ರಾಜಕಾರಣಿ ಬೇಕಾ, IAS ಆಫೀಸರ್ ಆಗ್ಬೇಕಾ, CM ಆಗ್ಬೇಕಾ, ಪ್ರೈಮ್ ಮಿನಿಸ್ಟರ್ ಆಗ್ಬೇಕಾ ಅಂತ ಮುಹೂರ್ತಗಳು ಸಿಕ್ತಾಗ ಆ ಟೈಮ್ ಕೊಟ್ಟಾಗ ಅವ್ರು ಅಂತವ್ರೆ ಆಗ್ತಾರೆ.